ನಮಸ್ತೆ ವೇದ ಎಜುಕೇಷನ್ ಟ್ಯುಟೋರಿಯಲ್ಸ್ಗೆ ಸ್ವಾಗತ. ಇವತ್ತು ನಾನು ಸಮ್ 5 ಮಾರ್ಕ್ಸ್ ಇಂಪಾರ್ಟೆಂಟ್ ಕ್ವಶನ್ಸಲ್ಲಿ ಸೆಕೆಂಡ್ ಪಿ ಯು ಡಿಫರೆನ್ಷಿಯಲ್ ಆ್ಯಂಡ್ ಈಕ್ವೇಷನ್ ಮಾಡ್ತಾಯಿದ್ದೀನಿ. ಈ ಡಿಫರೆನ್ಷಿಯಲ್ ಆ್ಯಂಡ್ ಈಕ್ವೇಷನ್ ಬಂದು ನಮಗೆ ಲೀನಿಯರ್ ಡಿಫರೆನ್ಷಿಯಲ್ ಈಕ್ವೇಷನ್ ಮೇಲೆ ಬರ್ತಾ ಹೋಗುತ್ತೆ 5 ಮಾರ್ಕ್ಸು. ವಾಟ್ ಈಸ್ ಮೀನ್ ಬೈ ಲೀನಿಯರ್ ಡಿಫ್ರೆನ್ಸಿಯೇಷನ್ ಈಕ್ವೇಷನ್ ಅಂದರೆ ಒಂದು ಡಿಫ್ರೆನ್ಸಿಯೇಷನ್ ಈಕ್ವೇಷನ್ ಫಾರ್ಮ್ನ ನಾನು ಬರಿತೀನಿ ನೋಡಿ. ಏನು ಈಕ್ವೇಷನ್ ಫಾರ್ಮ್ ಬಂದು dy ಬೈ ಡಿ ಎಕ್ಸ್ ಪ್ಲಸ್ ಪಿ ವೈ ಈಸ್ ಈಕ್ವಲ್ ಟು ಕ್ಯೂ ಅಂತ ತೊಗೊತೀನಿ. ಅದರಲ್ಲಿ ನಮಗೆ ಏನಾದರೂ ವ್ಯಾಲ್ಯೂ ಬಂದು ಪಿ ಮತ್ತು ಕ್ಯೂ ವ್ಯಾಲ್ಯೂ ಬಂದು ಏನಾಗಿರುತ್ತೆ, ಕಾನ್ಸ್ಟೆಂಟ್ ಆಗಿರುತ್ತೆ. ಆರ್ ಫಂಕ್ಷನ್ ಆಫ್ ಎಕ್ಸ್ ಓನ್ಲಿ ಅಂತ ಹೇಳ್ತೀವಿ. ಈಸ್ ನೌನ್ ಆ್ಯಸ್ ಇದನ್ನು ಆಲ್ಸೋ ಏನಂತ ಹೇಳ್ತೀವಿ, ಫಸ್ಟ್ ಆರ್ಡರ್ ಲೀನಿಯರ್ ಡಿಫ್ರೆನ್ಸಿಯೇಷನ್ ಈಕ್ವೇಷನ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಇದರಲ್ಲೇ ನಾವು ಲೀನಿಯರ್ ಡಿಫ್ರೆನ್ಸಿಯಲ್ ಈಕ್ವೇಷನಲ್ಲಿ ಸಹ ಇದರಲ್ಲಿ ಡಿ ವೈ ಬೈ ಡಿ ಎಕ್ಸ್ ಪ್ಲಸ್ ಪಿ ವೈ ಈಸ್ ಈಕ್ವಲ್ ಟು ಕ್ಯೂ ಅಂತ ಇದೆ. ಅನದರ್ ಫಾರ್ಮು ಸಹ ಇದೆ ಫಸ್ಟ್ ಆರ್ಡರ್ ಲೀನಿಯರ್ ಈಕ್ವೇಷನಲ್ಲಿ. ಏನಿದೆ, ಡಿ ಎಕ್ಸ್ ಬೈ ಡಿ ವೈ ಪ್ಲಸ್ ಪಿ ಎಕ್ಸ್ ಈಸ್ ಈಕ್ವಲ್ ಟು ಕ್ಯೂ. ಈ ಫಾರ್ಮಲ್ಲೂ ಸಹ ನಾವು ಮಾಡ್ತಾ ಬರ್ತೀವಿ. ಈ ಲೀನಿಯರ್ ಡಿಫ್ರೆನ್ಸಿಯಲ್ ಈಕ್ವೇಷನ್ನೆಲ್ಲ ನಾವು ಈ ಫಾರ್ಮಲ್ಲಿ ಮಾಡ್ತಾ ಬರ್ತೀವಿ. ನೆಕ್ಸ್ಟು ಇದರಲ್ಲಿ ಇನ್ನೂ ಏನು ಬರುತ್ತೆ, ಐ ಎಫ್ ಬರುತ್ತೆ. ಏನು ಐ ಎಫ್ ಅಂತ ಏನಂತ ಹೇಳ್ತೀವಿ, ಇಂಟಿಗ್ರಲ್ ಫ್ಯಾಕ್ಟರ್ ಅಂತ ಕರಿತೀವಿ. ಇ ಟು ದಿ ಪವರ್ ಆಫ್ ಇಂಟಿಗ್ರೇಷನ್ ಪಿ ಆಫ್ ಡಿ ಎಕ್ಸ್ ಅಂತ ಕರಿತೀವಿ. ಇದರಲ್ಲಿ ಒಂದು ಈಕ್ವೇಷನ್ ಏನಂತ ಬರುತ್ತೆ, ಇಂಟಿಗ್ರೇಷನ್ ಫ್ಯಾಕ್ಟರ್ನ ನಾವು ಕಂಡುಹಿಡಿಬೇಕು ಅಂದರೆ ಐ ಎಫ್ ಈಸ್ ಈಕ್ವಲ್ ಟು ಇ ಟು ದಿ ಪವರ್ ಇಂಟಿಗ್ರೇಷನ್ ಪಿ ಆಫ್ ಡಿ ಎಕ್ಸ್ ಮಾಡ್ತೀನಿ. ಪಿ ವ್ಯಾಲ್ಯೂ ಬಂದು ನಮಗೆ ಇದಾಗಿರುತ್ತೆ. ಪಿ ವ್ಯಾಲ್ಯೂನ ನಾವು ಡಿ ಎಕ್ಸ್ ಅಂತ ತೊಗೊಂಡ್ರೆ ಡಿ ವೈ ಬೈ ಡಿ ಎಕ್ಸಿಗೆ ತೊಗೊತೀವಿ. ಈ ಸೈಡ್ ಆದರೆ ಇಂಟಿಗ್ರೇಷನಲ್ ಫ್ಯಾಕ್ಟರ್ ಈ ಇಂಟಿಗ್ರೇಷನ್ ಆಫ್ ಪಿ ಡಿ ವೈ ಅಂತ ತೊಗೊತೀನಿ. ಏನು ಪಿ ಆಫ್ ಡಿ ವೈ ಅಂತ ತೊಗೊತೀನಿ. ಈ ಇಂಟಿಗ್ರೇಟ್ ಫ್ಯಾಕ್ಟರಲ್ಲಿ ನಮಗೇನು ಬಂದಿರುತ್ತೋ ಅದನ್ನು ನಾವು ಯಾವುದ್ರ ಜೊತೆ ಇದು ಮಾಡ್ತಾ ಬರ್ತೀವಿ, ಮಲ್ಟಿಪ್ಲೈ ಮಾಡ್ತಾ ಬರ್ತೀವಿ. ಅದನ್ನು ಇಂಟಿಗ್ರಲ್ ಫ್ಯಾಕ್ಟರ್ನ ಏನದು ಈಕ್ವೇಷನ್ ಬಂದು ಅಂದರೆ ವೈ ಐ ಎಫ್ ಈಸ್ ಈಕ್ವಲ್ ಟು ಇಂಟಿಗ್ರೇಷನ್ ಆಫ್ ಕ್ಯೂ ಇಂಟು ಐ ಎಫ್ ಡಿ ಎಕ್ಸ್ ಡಿ ಎಕ್ಸ್ ಪ್ಲಸ್ ಸಿ ಅಂತ ಮಾಡ್ತೀವಿ. ಏನು ವೈ ಇಂಟಿಗ್ರೇಷನಲ್ ಫ್ಯಾಕ್ಟರ್ ಈಕ್ವಲ್ ಟು ಇಂಟಿಗ್ರೇಷನ್ ಆಫ್ ಕ್ಯೂ ಇಂಟು ಐ ಎಫ್ ಡಿ ಎಕ್ಸ್ ಪ್ಲಸ್ ಸಿ ಅಂತ ತೊಗೊತೀವಿ. ಲೀನಿಯರ್ ಡಿಫ್ರೆನ್ಷಿಯಲ್ ಈಕ್ವೇಷನ್ ಅಂದರೆ ಸ್ಟೆಪ್ಸ್ ಇದೆ. ಟು ಸೋಲ್ವ್ ದ ಫಸ್ಟ್ ಆರ್ಡರ್ ಲೀನಿಯರ್ ಈಕ್ವೇಷನ್ ನಾವೇನಂತ ತೊಗೊತೀವಿ, ಡಿ ವೈ ಬೈ ಡಿ ಎಕ್ಸ್ ಪ್ಲಸ್ ಪಿ ವೈ ಈಸ್ ಈಕ್ವಲ್ ಟು ಕ್ಯೂ ಅಂತ ತೊಗೊತೀವಿ. ನೆಕ್ಸ್ಟ್ ಇಂಟಿಗ್ರೇಷನಲ್ ಫ್ಯಾಕ್ಟರ್ ಅಂದರೆ ಐ ಎಫ್ ಈಸ್ ಈಕ್ವಲ್ ಟು ಇ ಟು ದಿ ಪವರ್ ಆಫ್ ಪಿ ಇಂಟು ಡಿ ಎಕ್ಸ್ ಅಂತ ತೊಗೊಂಡೆ. ನೆಕ್ಸ್ಟ್ ಇಲ್ಲಿ ವೈ ಇಂಟು ಐ ಎಫ್. ನೆಕ್ಸ್ಟ್ ಇನ್ನೊಂದು ಏನಂತ ಸೊಲ್ಯೂಷನ್ ಏನಂತ ಬರ್ತೀವಿ, ಸೊಲ್ಯೂಷನ್ ಆಫ್ ದಿ ಗಿವನ್ ಡಿಫ್ರೆನ್ಷಿಯಲ್ ಈಕ್ವೇಷನ್ ಏನಂತ ಮಾಡ್ತೀವಿ ನಾವು, ವೈ ಇಂಟು ಐ ಎಫ್ ಈಸ್ ಈಕ್ವಲ್ ಟು ಇಂಟಿಗ್ರೇಷನಲ್ ಫ್ಯಾಕ್ಟರ್ ಕ್ಯೂ ಇಂಟು ಐ ಎಫ್ ಇಂಟು ಡಿ ಎಕ್ಸ್ ಪ್ಲಸ್ ಸಿ ಅಂತ ತೊಗೊತೀವಿ. ಅದೇ ಥರನೇ ಈ ಡಿ ಎಕ್ಸ್ ಬೈ ಡಿ ವೈ ಅಂತ ತೊಗೊಂಡ್ರೆ ಡಿ ಎಕ್ಸ್ ಬೈ ಡಿ ವೈ ಪಿ ಎಕ್ಸ್ ಈಸ್ ಈಕ್ವಲ್ ಟು ಕ್ಯೂ ಅಂತ ಏನಾದ್ರು ಬಂದರೆ ಇಂಟಿಗ್ರಲ್ ಫ್ಯಾಕ್ಟರ್ ಏನಂತ ಬರ್ಕೊತೀವಿ ನಾವು, ಇಂಟಿಗ್ರಲ್ ಫ್ಯಾಕ್ಟರ್ ಈಸ್ ಈಕ್ವಲ್ ಟು ಈ ಇಂಟಿಗ್ರೇಷನ್ ಆಫ್ ಪಿ ಇಂಟು ಡಿ ವೈ ಅಂತ ತೊಗೊತೀನಿ. ಹಾಗೆ ಇಲ್ಲಿ ಇಂಟಿಗ್ರಲ್ ಫ್ಯಾಕ್ಟರ್ ಏನಂತ ತೊಗೊತೀನಿ ನಾನು, ಎಕ್ಸ್ ಇಂಟು ಇಂಟಿಗ್ರಲ್ ಫ್ಯಾಕ್ಟರ್ ಈಸ್ ಈಕ್ವಲ್ ಟು ಇಂಟಿಗ್ರೇಷನ್ ಆಫ್ ಕ್ಯೂ ಇಂಟು ಐ ಎಫ್ ಡಿ ವೈ ಪ್ಲಸ್ ಸಿ ಅಂತ ತೊಗೊತೀವಿ. ಏನು ಕ್ಯೂ ಇಂಟು ಐ ಎಫ್ ಡಿ ವೈ ಬೈ ಪ್ಲಸ್ ಸಿ ಅಂತ ತೊಗೊತೀವಿ. ಹಂಗಾದ್ರೆ ನಿಮಗೆ ಡಿಫ್ರೆನ್ಷಿಯಲ್ ಈಕ್ವೇಷನ್ ಅರ್ಥ ಆಯಿತು ಅಂದ್ಕೊಂಡಿದ್ದೀನಿ. ಹಾಗಾದ್ರೆ ನಾನು ಫಸ್ಟ್ನೇ ಪ್ರಾಬ್ಲಮ್ ಮಾಡ್ತಾ ಬರೋಣ ನೋಡಿ. ಇದು ಮೊದಲನೇ ಕ್ವಶನ್ ಬಂದು ಏನಂತ ಇದೆ, ಡಿ ವೈ ಬೈ ಡಿ ಎಕ್ಸ್ ಪ್ಲಸ್ 2y ಈಸ್ ಈಕ್ವಲ್ ಟು ಸೈನ್ ಎಕ್ಸ್ ಅಂತ ಇದೆ. ಇಟ್ ಈಸ್ ಇನ್ ದಿ ಫಾರ್ಮ್ ಆಫ್ ಯಾವ ಫಾರ್ಮಲ್ಲಿದೆ, ಇಟ್ ಈಸ್ ಇನ್ ಫಾರ್ಮ್ ಆಫ್ ನೋಡಿ ಬರ್ಕೊಳ್ತೀನಿ. ಇಟ್ ಈಸ್ ಇನ್ ದ ಫಾರ್ಮ್ ಆಫ್ ಯಾವ ಫಾರ್ಮಲ್ಲಿದೆ, ಲೀನಿಯರ್ ಡಿಫ್ರೆನ್ಷಿಯಲ್ ಈಕ್ವೇಷನಲ್ ಫಾರ್ಮಲ್ಲಿ ಇದೆಯಾ. ಇಟ್ ಈಸ್ ಇನ್ ದಿ ಫಾರ್ಮ್ ಆಫ್ ಲೀನಿಯರ್ ಡಿಫರೆನ್ಷಿಯಲ್ ಈಕ್ವೇಷನ್ ಅಂತ ಬರಿತೀನಿ. ಲೀನಿಯರ್ ಡಿಫರೆನ್ಷಿಯಲ್ ಈಕ್ವೇಷನ್ ಏನು ಬರುತ್ತೆ, ಲೀನಿಯರ್ ಡಿಫರೆನ್ಷಿಯಲ್ ಈಕ್ವೇಷನ್ ಅಂದರೆ ಡಿ ವೈ ಬೈ ಡಿ ಎಕ್ಸ್ ಪ್ಲಸ್ ಪಿ ವೈ ಈಸ್ ಈಕ್ವಲ್ ಟು ಕ್ಯೂ ಅಂತ ಇದೆ. ಏನು ಡಿ ವೈ ಬೈ ಡಿ ಎಕ್ಸ್ ಪ್ಲಸ್ ಪಿ ವೈ ಈಸ್ ಈಕ್ವಲ್ ಟು ಕ್ಯೂ ಅಂತ ಇದೆ. ಪಿ ಅಂದರೆ ವ್ಯಾಲ್ಯೂ ಬಂದು 2 ಬರುತ್ತೆ. ಹಾಗೆ ಕ್ಯೂ ಅಂದರೆ ವ್ಯಾಲ್ಯೂ ಬಂದು ಸೈನ್ ಎಕ್ಸ್ ಅಂತ ಬರುತ್ತೆ. ನಾವು ಇದರಲ್ಲಿ ಏನು ಕಂಡುಹಿಡಿಬೇಕು, ಇಂಟಿಗ್ರಲ್ ಫ್ಯಾಕ್ಟರ್ ಮಾಡ್ತಾ ಬರಬೇಕು. ಇಂಟಿಗ್ರಲ್ ಫ್ಯಾಕ್ಟರ್ನ ನಾನು ಮಾಡ್ತಾ ಬರೋಣ.
ಇಂಟಿಗ್ರಲ್ ಫ್ಯಾಕ್ಟರ್ನ ನಾವೇನಂತ ಹೇಳ್ತೀವಿ, ಐ ಎಫ್ ಅಂತ ಹೇಳ್ತೀವಿ. ಐ ಎಫ್ ಇಸ್ ಈಕ್ವಲ್ ಟು ಇ ಟು ದಿ ಪವರ್ ಆಫ್ ಇಂಟಿಗ್ರೇಷನ್ ಪಿ ಡಿ ಎಕ್ಸ್ ಅಂತ ಬರ್ಕೊತೀನಿ. ಏನು ಇ ಟು ದಿ ಪವರ್ ಆಫ್ ಇಂಟಿಗ್ರೇಷನ್ ಪಿ ಡಿ ಎಕ್ಸ್ ಅಂತ. ಹಾಗಾದರೆ ಈ ಪಿ ವ್ಯಾಲ್ಯೂನ ನಾನು ಇಲ್ಲಿ ಹಾಕ್ತೀನಿ. ಇ ಟು ದಿ ಪವರ್ ಆಫ್ ಇಂಟಿಗ್ರೇಷನ್ ಟು ಡಿ ಎಕ್ಸ್ ಅಂತ ಬರ್ಕೊತೀನಿ. ಹಾಗಾದರೆ ಇಂಟಿಗ್ರೇಷನ್ ಆಫ್ ಟು ಅಂದರೆ ನಮ್ಗೆ ಗೊತ್ತು, ಯಾವ್ದು ನಂಬರ್ ಇತ್ತು ಅಂದರೆ ಅದಕ್ಕೇನಂತ ನಾವು ಇದು ಮಾಡ್ತೀವಿ, ಎಕ್ಸ್ ಅಂತ ಇದು ಮಾಡ್ಕೊತೀವಿ. ಹಂಗಾರೆ ಇಂಟಿಗ್ರೇಷನ್ ಆಫ್ ಟು ಡಿ ಎಕ್ಸ್ ಅಂತ ಏನಂತ ಬರಿತೀವಿ, ಈಸ್ ಈಕ್ವಲ್ ಟು ಇ ಟು ದಿ ಪವರ್ ಆಫ್ 2x ಅಂತ ಬರಿತೀವಿ. ಏನು ಇ ಟು ದಿ ಪವರ್ ಆಫ್ 2x ಅಂತ ಬರ್ಕೊತೀವಿ. ಇಂಟಿಗ್ರಲ್ ಫ್ಯಾಕ್ಟರ್ ಈಸ್ ಈಕ್ವಲ್ ಟು ಇ ಟು ದಿ ಪವರ್ ಆಫ್ 2x ಅಂತ ಬರ್ಕೊಳ್ಳೋಣ. ಹಂಗಾರೆ ನಮ್ಗೆ ಇಂಟಿಗ್ರಲ್ ಫ್ಯಾಕ್ಟರ್ ಗೊತ್ತಾಯಿತು. ನೆಕ್ಸ್ಟು ನಾವೇನು ಕಂಡುಹಿಡಿಬೇಕು, ನಾವು ವೈನ ನಾವು ವ್ಯಾಲ್ಯೂನ ಕಂಡುಹಿಡಿಬೇಕಾಗತ್ತೆ. ನಾವು ಮಲ್ಟಿಪ್ಲೈಯಿಂಗ್ ಮಾಡ್ಕೊಳ್ಳೋಣ. ಮಲ್ಟಿಪ್ಲೈಯಿಂಗ್ ಬೋತ್ ಸೈಡ್ ಆಫ್ ಈಕ್ವೇಷನ್ ಇ ಎಫ್ ಅಂತ ತೊಗೊತೀವಿ. ಫಾರ್ಮಲ್ಲಿ ಬರ್ಕೊಂಡು ಬರಬೇಕು ನಾವು. y ಇಂಟಿಗ್ರೇಷನಲ್ ಫ್ಯಾಕ್ಟರ್ ಈಸ್ ಈಕ್ವಲ್ ಟು ಇಂಟಿಗ್ರೇಷನ್ ಆಫ್ q ಇಂಟು ಇಂಟಿಗ್ರೇಷನಲ್ ಫ್ಯಾಕ್ಟರ್ ಡಿ ಎಕ್ಸ್ ಪ್ಲಸ್ ಸಿ. ಈ ಫಾರ್ಮಲ್ಲಿ ನಾನು ಇದನ್ನು ಮಾಡ್ಕೊಂಡು ಹೋಗ್ತೀನಿ. ಈ ಫಾರ್ಮಲ್ಲಿ ಮಾಡ್ಕೊಂಡು ಹೋಗ್ತೀನಿ ಅಂದರೆ ಏನು ಬರುತ್ತೆ, ವ್ಯಾಲ್ಯೂ ಬಂದು ಏನಂತ ಬರುತ್ತೆ, ವ್ಯಾಲ್ಯೂ ಬಂದು y ಇ ಟು ದಿ ಪವರ್ ಆಫ್ 2x ಅಂತ ಇದೆ, ಅದನ್ನು ಬರ್ಕೊತೀನಿ. ಇ ಟು ದಿ ಪವರ್ ಆಫ್ 2x ಈಸ್ ಈಕ್ವಲ್ ಟು ಇಂಟಿಗ್ರೇಷನ್ ಆಫ್ ಕ್ಯೂ ಅಂದರೆ ವ್ಯಾಲ್ಯೂ ಬಂದು ಏನು ಬರುತ್ತೆ, ಇಲ್ಲಿ ಸೈನ್ ಎಕ್ಸ್ ಬರುತ್ತೆ. ಸೈನ್ ಎಕ್ಸ್ ಇಂಟು ಏನು ಬರುತ್ತೆ, ಇ ಟು ದಿ ಪವರ್ ಆಫ್ 2x ಡಿ ಎಕ್ಸ್ ಅಂತ ತೊಗೊತೀವಿ. ಇಂಟು ಡಿ ಎಕ್ಸ್ ಅಂತ. ಇದು ವ್ಯಾಲ್ಯೂನ ನಾನು ಮಾಡ್ತಾ ಬರೋಣ. ಇದು ವ್ಯಾಲ್ಯೂನ ನಾವು ಹೇಗೆ ಮಾಡ್ತಾ ಹೋಗ್ತೀವಿ ನೋಡಿ. ಇಲ್ಲಿ ಇದು ಫಾರ್ಮುಲಾ ಇದೆ, ಏನು ಸೈನ್ ಎಕ್ಸ್ ಇ ಟು ದಿ ಪವರ್ ಆಫ್ 2x ಅಂತ ಇರೋದನ್ನು ಇ ಟು ದಿ ಪವರ್ ಆಫ್ 2x ಇಂಟು ಸೈನ್ ಎಕ್ಸ್ ಅಂತ ತೊಗೊಂಡೋಗ್ತೀನಿ ನೋಡಿ. ಇಲ್ಲಿ y ಇ ಟು ದಿ ಪವರ್ ಆಫ್ 2x ಈಸ್ ಈಕ್ವಲ್ ಟು ಇಂಟಿಗ್ರೇಷನ್ ಆಫ್ ಇ ಟು ದಿ ಪವರ್ ಆಫ್ 2x ಸೈನ್ ಎಕ್ಸ್ ಡಿ ಎಕ್ಸ್ ಅಂತ ತೊಗೊತೀನಿ. ಇದರಲ್ಲಿ ನಮಗೆ ಯಾವ ಫಾರ್ಮಲ್ಲಿ ಬರುತ್ತೆ ನೋಡಿ, ಇಂಟಿಗ್ರೇಷನ್ ಆಫ್ ನಮಗೆ ವಿ ನೋ ದಟ್ ದ ಫಾರ್ಮುಲಾ, ಒಂದು ಫಾರ್ಮುಲಾ ನಮಗೆ ಗೊತ್ತು, ಏನು ಇಂಟಿಗ್ರೇಷನ್ ಆಫ್ ಇ ಟು ದಿ ಪವರ್ ಆಫ್ ಎ ಎಕ್ಸ್ ಸೈನ್ ಬಿ ಎಕ್ಸ್ ಅಂತ ತೊಗೊಂಡಿದ್ರೆ, ಸೈನ್ ಬಿ ಎಕ್ಸ್ ಇಂಟು ಡಿ ಎಕ್ಸ್ ಅಂತ ಇದ್ದರೆ ನಾವೇನಂತ ಬರ್ಕೊತಿದ್ವಿ, ಇ ಎ ಎಕ್ಸ್ ಡಿವೈಡೆಡ್ ಬೈ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಇಂಟು ಎ ಸೈನ್ ಬಿ ಎಕ್ಸ್ ಮೈನಸ್ ಬಿ ಕಾಸ್ ಬಿ ಎಕ್ಸ್ ಅಂತ ತೊಗೊತೀವಿ. ಕಾಸ್ ಬಿ ಎಕ್ಸ್ ಅಂತ ತೊಗೊತೀವಿ ಪ್ಲಸ್ ಸಿ ಅಂತ. ಈ ಫಾರ್ಮ್ನೇ ನಾನು ಇದನ್ನು ಈ ಫಾರ್ಮಲ್ಲಿ ಮಾಡ್ಕೊಂಬರ್ತೀನಿ. ಅವಾಗೇನಾಗುತ್ತೆ, y ಈಸ್ ಈಕ್ವಲ್ ಟು y ಇಂಟು ಇ ಟು ದಿ ಪವರ್ ಆಫ್ 2x ಈಸ್ ಈಕ್ವಲ್ ಟು ಇ ಟು ದಿ ಪವರ್ ಆಫ್ ಎ ಎಕ್ಸ್ ಇರೋ ಜಾಗಕ್ಕೆ ಇ ಟು ದಿ ಪವರ್ ಆಫ್ 2x ಡಿವೈಡೆಡ್ ಬೈ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಅಂತ ಇದೆ. ಇದರಲ್ಲಿ ನಾನು ಏನಂತ ತೊಗೊತೀನಿ, ಇಲ್ಲಿ ಇದನ್ನು ಎ ಸ್ಕ್ವೇರ್ ಅಂದರೆ 2 ಅಂತ ತೊಗೊತೀನಿ. ಯಾಕೆಂದರೆ ಇಲ್ಲಿ ಇ ಟು ದಿ ಪವರ್ ಆಫ್ ಎ ಎಕ್ಸ್ ತೊಗೊಂಡಿರೋದ್ರಿಂದ ಎ ಇರೋ ಜಾಗದಲ್ಲಿ ಏನಿದೆ, ಇಲ್ಲಿ 2 ಇದೆ. ಸೊ 2 ಸ್ಕ್ವೇರ್ ತೊಗೊಳೋಣ. ಅವಾಗೇನಾಗುತ್ತೆ 2 ಸ್ಕ್ವೇರ್ ಪ್ಲಸ್ ಇಲ್ಲಿ ಏನು ಬಿ ಇರೋ ಜಾಗದಲ್ಲಿ ಏನಂತ ಇದೆ, ಇಲ್ಲಿ ಏನಿಲ್ಲ ಅಂದರೆ ಇಲ್ಲೇನಿದೆ ವ್ಯಾಲ್ಯೂ ಬಂದು 1 ಇದೆ. ಸೊ 1 ಸ್ಕ್ವೇರ್ ಅಂತ ತೊಗೊಳೋಣ ಇಂಟು 2 ಸೈನ್ ಎಕ್ಸ್ ಮೈನಸ್ ಕಾಸ್ ಎಕ್ಸ್ 2 sin x in minus cos x ಪ್ಲಸ್ ಸಿ ಅಂತ ತೊಗೊತೀನಿ. ಹಾಗಾದ್ರೆ ಆನ್ಸರ್ ಏನು ಬರುತ್ತೆ, y ಇಂಟು ಇ ಟು ದಿ ಪವರ್ ಆಫ್ 2x ಈಸ್ ಈಕ್ವಲ್ ಟು ಇ ಟು ದಿ ಪವರ್ ಆಫ್ 2x ಡಿವೈಡೆಡ್ ಬೈ 2 2s ಏನು ಬರುತ್ತೆ, 4 ಬಂತು, 4 ಪ್ಲಸ್ 1 ಮಾಡ್ಕೊಳ್ಳೋಣ ಇಂಟು 2 sin x ಮೈನಸ್ ಕಾಸ್ ಎಕ್ಸ್ ಪ್ಲಸ್ ಸಿ ತೊಗೊಂಡಂಗಾಗುತ್ತೆ. ಹಾಗಾದ್ರೆ ಇದನ್ನೇನಾಗುತ್ತೆ, ನಮಗೆ ವ್ಯಾಲ್ಯೂ ಬೇಕಾದ್ರೆ ನನಗೆ ಬರೀ y ವ್ಯಾಲ್ಯೂ ಬೇಕು. ಸೊ y is equal to e to the power of 2x divided by 4 plus 1 ಅಂದರೆ ಎಷ್ಟು ಬಂತು, ಇಲ್ಲಿ 5 ಬಂತು. 5 ಇಂಟು e to the power of 2x ಇಂಟು 2 sin x ಮೈನಸ್ ಕಾಸ್ ಎಕ್ಸ್ ಅಂತ ತೊಗೊತೀನಿ ಪ್ಲಸ್ ಸಿ ಅಂತ. ಇವಾಗ ಏನು ಮಾಡ್ತೀನಿ ನಾನು, ಇಲ್ಲಿ ಇ ಟು ದಿ ಪವರ್ ಆಫ್ 2x ಇ ಟು ದಿ ಪವರ್ ಆಫ್ 2x ಕ್ಯಾನ್ಸಲ್ ಮಾಡೋಣ. ಅವಾಗ ಆನ್ಸರ್ ಏನು ಬರುತ್ತೆ, y ಈಸ್ ಈಕ್ವಲ್ ಟು 1 ಡಿವೈಡೆಡ್ ಬೈ 5 2 sin x ಮೈನಸ್ ಕಾಸ್ ಎಕ್ಸ್ 2 ಇಂಟು 2 sin x ಮೈನಸ್ ಕಾಸ್ ಎಕ್ಸ್
ಪ್ಲಸ್ ಸಿ. ಇಲ್ಲಿ ಇ ಟು ದಿ ಪವರ್ ಆಫ್ 2x ನಮಗೆ ಇಲ್ಲೂ ಸಹ ಡಿವೈಡ್ ಆಗುತ್ತೆ. ಏನಾಗುತ್ತೆ, ಇಲ್ಲೂ ಸಹ ಡಿವೈಡ್ ಮಾಡ್ತೀವಿ. ಅವಾಗ ಏನಾಗುತ್ತೆ, ಇ ಟು ದಿ ಪವರ್ ಆಫ್ 2x ನಮ್ಗೆ ಅವಾಗ ಏನಂತ ಬರುತ್ತೆ, ಸಿ ಇ ಟು ದಿ ಪವರ್ ಆಫ್ -2x. ಡಿನಾಮಿನೇಟರಲ್ಲಿ ಇದ್ದಿದ್ದು ನ್ಯೂಮರೇಟರ್ಗೆ ಬಂದರೆ ಇ ಟು ದಿ ಪವರ್ ಆಫ್ -2x ಅಂತ ಬರುತ್ತೆ. ಇದು ಆನ್ಸರ್. ನೋಡಿ, ಇನ್ನೊಂದು ಕ್ವಶನ್ ಇದೆ. ಎಕ್ಸ್ ಇಂಟು dy/dx ಪ್ಲಸ್ 2y ಈಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್, ಎಕ್ಸ್ ಈಸ್ ನಾಟ್ ಈಕ್ವಲ್ ಟು 0 ಅಂತ ಹೇಳಿದ್ದಾರೆ. ಇಲ್ಲಿ ಎಕ್ಸ್ ಅಂತ ಇದೆ, ಏನಂತ ಇದೆ, ಅಲ್ಲಿ ವ್ಯಾಲ್ಯೂ ಬಂದು ಎಕ್ಸ್ ಅಂತ ಇದೆ. ನಮಗೆ ಬೇಕಾಗಿರೋದು ಬರೀ dy/dx ಈ ಥರ ಫಾರ್ಮೇಷನಲ್ಲಿ ಬೇಕು. ಸೊ ಏನು ಮಾಡ್ತೀನಿ, ಎಕ್ಸ್ ಇಂಟು dy/dx ಪ್ಲಸ್ 2y ಈಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಅಂತ ಇರೋದನ್ನು ಡಿವೈಡೆಡ್ ಬೈ ಬೋತ್ ಸೈಡ್ ಆನ್ ಎಕ್ಸ್ ಅಂತ ತೊಗೋಬೋದಾ, ಡಿವೈಡೆಡ್ ಬೈ ಬೋತ್ ಸೈಡ್ ಆನ್ ಎಕ್ಸ್ ಅಂದಾಗ ಅವಾಗ ಏನಾಗುತ್ತೆ, ಇಲ್ಲಿ ಎಕ್ಸ್ ಡಿವೈಡೆಡ್ ಬೈ ಎಕ್ಸ್ ಅಂತ ಬರ್ಕೊತೀನಿ. dy/dx ಪ್ಲಸ್ 2y ಡಿವೈಡೆಡ್ ಬೈ ಎಕ್ಸ್. ಎಕ್ಸ್ನ ನಾನು ಡಿವೈಡ್ ಮಾಡ್ತಿದ್ದೀನಿ ಎಲ್ಲ ಕಡೆನೂ. ಸೊ ಎಕ್ಸ್ ಸ್ಕ್ವೇರ್ ಡಿವೈಡೆಡ್ ಬೈ ಎಕ್ಸ್ ಅಂತ ತೊಗೊಂಡೋಗುತ್ತೆ. ಈ ಎಕ್ಸ್ ಕ್ಯಾನ್ಸಲ್ಲು, 2/x ಹಂಗೆ ಬರುತ್ತೆ. ಇಲ್ಲಿ ಇದು ಎಕ್ಸ್, ಇಲ್ಲಂಗೆ ಎಕ್ಸ್ ಕ್ಯಾನ್ಸಲ್ ಆಗುತ್ತೆ. ಆಗ ಆನ್ಸರ್ ಏನು ಬಂತು, ಅವಾಗ ಏನು ಬರುತ್ತೆ, ವ್ಯಾಲ್ಯೂ ಬಂದು dy/dx ಪ್ಲಸ್ 2/x y ಈಸ್ ಈಕ್ವಲ್ ಟು ಎಕ್ಸ್ ಅಂತ ಬರುತ್ತೆ. ಇಟ್ ಈಸ್ ಇನ್ ದ ಫಾರ್ಮ್ ಆಫ್, ಯಾವ ಫಾರ್ಮಲ್ಲಿದೆ ಇದು, dy/dx ಪ್ಲಸ್ ಪಿ ವೈ ಈಸ್ ಈಕ್ವಲ್ ಟು ಕ್ಯೂ, ಈ ಫಾರ್ಮಲ್ಲಿದೆ. ಸೊ ಅದೇ ಫಾರ್ಮಲ್ಲಿದೆ ಅಂತ ಬರ್ಕೊಳ್ಳೋಣ. ಇಟ್ ಈಸ್ ಇನ್ ದಿ ಫಾರ್ಮ್ ಆಫ್ ಯಾವುದು, ಲೀನಿಯರ್ ಡಿಫ್ರೆನ್ಷಿಯಲ್ ಈಕ್ವೇಷನ್ ಫಾರ್ಮಲ್ಲಿದೆ. ಸೊ ಏನು ಬರುತ್ತೆ ಇದರಲ್ಲಿ, dy/dx ಪ್ಲಸ್ ಪಿ ವೈ ಈಸ್ ಈಕ್ವಲ್ ಟು ಕ್ಯೂ ಅಂತ ಬರುತ್ತೆ. ಪಿ ಈಸ್ ಈಕ್ವಲ್ ಟು 2 ಡಿವೈಡೆಡ್ ಬೈ ಎಕ್ಸ್ ಅಂತ ಮಾಡ್ತೀವಿ. ಹಾಗೆ ಕ್ಯೂ ಈಸ್ ಈಕ್ವಲ್ ಟು ಎಕ್ಸ್ ಅಂತ ತೊಗೊತೀವಿ. ನೆಕ್ಸ್ಟ್ ಇಂಟಿಗ್ರಲ್ ಫ್ಯಾಕ್ಟರ್ ಮಾಡೋಣ. ಐ ಎಫ್ ಈಸ್ ಈಕ್ವಲ್ ಟು ಇ ಟು ದಿ ಪವರ್ ಆಫ್ ಇಂಟಿಗ್ರೇಷನ್ ಆಫ್ ಪಿ ಇಂಟು ಡಿ ಎಕ್ಸ್ ಅಂತ ತೊಗೊತೀವಿ. ಹಾಗಾದರೆ ನಾವೇನು ಬರ್ಕೋಬೇಕು, ನಾವು ಈ ಇಂಟಿಗ್ರೇಷನ್ ಆಫ್ ಪಿ ಇರೋ ಜಾಗಕ್ಕೆ 2/x ಅಂತ ತೊಗೊತೀನಿ. 2/x ಇಂಟು ಡಿ ಎಕ್ಸ್ ಅಂತ ತೊಗೊಂಡೋಗ್ತೀನಿ. ಹಾಗಾದರೆ ಈ ಇಂಟಿಗ್ರೇಷನ್ ಆಫ್, ಇಲ್ಲಿ 2ನ ನಾನು ಹೊರಗಡೆ ತೊಗೊಂಬರ್ತೀನಿ. ಅವಾಗೇನಾಯ್ತು, 1/x ಇಂಟು ಡಿ ಎಕ್ಸ್ ಅಂತ ಬರ್ಕೊತೀವಿ. ನಮಗೆ ಗೊತ್ತು, 1/x ಅಂದರೆ ನಮಗೇನು ಬರುತ್ತೆ, ವ್ಯಾಲ್ಯೂ ಬಂದು log x ಅಂತ ಬರುತ್ತೆ. ಸೊ ನಾನೇನಂತ ತೊಗೊತೀನಿ, ಇಲ್ಲಿ ಈ log x ಅಂತ ತೊಗೊತೀನಿ. ಇಲ್ಲಿ 2ನ ನಾನು ಇಲ್ಲೇ ಇಡ್ಸ್ಕೊತೀನಿ. ಅವಾಗ ಏನಾಗುತ್ತೆ, ಈ 2 ನಮ್ಗೆ ಯಾವ ಥರ ಫಾರ್ಮೇಷನಲ್ಲಿ ಬಂದಿದೆ, ಇಲ್ಲಿ ನೋಡಿ, log m n ಅಂತ ಇತ್ತು ಅಂತ ತಿಳ್ಕೊಳ್ಳಿ. ಅವಾಗ ಏನಾಗುತ್ತೆ, ಇದನ್ನ ಈ ಸೈಡ್ ಹೋದರೆ log n ಟು ದಿ ಪವರ್ m ಅಂತ ಈ ಥರ ಮಾಡ್ಕೋಬೋದಾ. ಅದೇ ಫಾರ್ಮಲ್ಲೇ ನಾನು ಇದನ್ನು ಮಾಡ್ಕೊಂಡು ಹೋಗ್ತೀನಿ. ಅವಾಗ ಏನಾಗುತ್ತೆ, ಇದು 2 ಇದ್ದಿದ್ದು ಈ ಸೈಡ್ ಹೋದರೆ ಈ ಟು ದಿ ಪವರ್ ಆಫ್ ಲಾಗ್ ಎಕ್ಸ್ ಸ್ಕ್ವೇರ್ ಅಂತ ತೊಗೊತೀನಿ. ಆಗ ನಾವು ಈ ಮತ್ತು ಲಾಗ್ ಎಕ್ಸ್ನ ನಾವು ಕ್ಯಾನ್ಸಲ್ ಮಾಡ್ತೀವಿ. ಈ ಮತ್ತು ಲಾಗ್ನ ನಾವು ಕ್ಯಾನ್ಸಲ್ ಮಾಡ್ತೀವಿ. ನೆಕ್ಸ್ಟ್ ವ್ಯಾಲ್ಯೂ ಬರೋದು ಏನು ಬರುತ್ತೆ, ಎಕ್ಸ್ ಸ್ಕ್ವೇರ್ ಬರುತ್ತೆ. ಹಂಗಾರೆ ಇಂಟಿಗ್ರಲ್ ಫ್ಯಾಕ್ಟರ್ ಈಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಅಂತ ಗೊತ್ತಾಯ್ತು ನಮಗೆ. ಹಾಗಾದರೆ ದ ಗಿವನ್ ಈಕ್ವೇಷನ್ ಏನಂತ ಕೊಡುತ್ತೆ, ಇದು ಈಕ್ವೇಷನ್ ಬಂದು ನಮ್ಗೆ ಗೊತ್ತು. ದ ಗಿವನ್ ಈಕ್ವೇಷನ್ is multiplying with IF ಅಂತ ತೊಗೊತೀನಿ. IF ಜೊತೆ ಈಕ್ವೇಷನ್ನ ಮಲ್ಟಿಪ್ಲೈ ಮಾಡ್ತೀವಿ ಅಂತ. ಅವಾಗ ಏನಂತ ತೊಗೊತೀನಿ, ನಮಗೆ ಏನಂತ ಇದೆ, ಇದು ಈಕ್ವೇಷನ್ ಬಂದು y ಇಂಟು IF ಈಸ್ ಈಕ್ವಲ್ ಟು ಇಂಟಿಗ್ರೇಷನ್ ಆಫ್ ಕ್ಯೂ IF dx ಅಂತ ತೊಗೊತಿದ್ವಿ. ಕ್ಯೂ ಇಂಟು IF dx ಅಂತ. ನಾವು ಇದನ್ನು ಏನಂತ ತೊಗೊತೀನಿ, ನಾನು ಇವಾಗ y ಇಂಟು IF ವ್ಯಾಲ್ಯೂ ಬಂದು ಎಕ್ಸ್ ಸ್ಕ್ವೇರ್ ಬಂದಿದೆ. ಎಕ್ಸ್ ಸ್ಕ್ವೇರ್ ಈಸ್ ಈಕ್ವಲ್ ಟು ಇಂಟಿಗ್ರೇಷನ್ ಆಫ್ ಕ್ಯೂ ವ್ಯಾಲ್ಯೂ ಬಂದು ಏನಂತ ಇದೆ, ಇಲ್ಲಿ ಎಕ್ಸ್ ಅಂತ ಇದೆ. ಎಕ್ಸ್ ಇಂಟು ಎಕ್ಸ್ ಸ್ಕ್ವೇರ್ ಡಿ ಎಕ್ಸ್ ಅಂತ ಮಾಡ್ಕೊಂಡು, ಎಕ್ಸ್ ಇಂಟು ಎಕ್ಸ್ ಸ್ಕ್ವೇರ್ ಅಂದರೆ ಎಕ್ಸ್ ಕ್ಯೂಬ್ ಆಗುತ್ತೆ. y ಎಕ್ಸ್ ಸ್ಕ್ವೇರ್ ಈಸ್ ಈಕ್ವಲ್ ಟು ಇಂಟಿಗ್ರೇಷನ್ ಆಫ್ ಎಕ್ಸ್ ಕ್ಯೂಬ್ ಇಂಟು ಡಿ ಎಕ್ಸ್ ಅಂತ ಬರ್ಕೊತೀನಿ. ಹಾಗಾದ್ರೆ ವ್ಯಾಲ್ಯೂ ಏನು ಬರುತ್ತೆ, y ಎಕ್ಸ್ ಸ್ಕ್ವೇರ್ ಈಸ್ ಈಕ್ವಲ್ ಟು ಎಕ್ಸ್ ಕ್ಯೂಬ್ಗೆ ಇಂಟಿಗ್ರೇಷನ್ ಮಾಡಿ ಎಕ್ಸ್ ಟು ದಿ ಪವರ್ ಆಫ್ 4 ಡಿವೈಡೆಡ್ ಬೈ 4 ಅಂತ ತೊಗೊತೀನಿ ಪ್ಲಸ್ ಸಿ ಅಂತ. ಹಾಗಾದರೆ ನನಗೆ ಬೇಕಾಗಿರೋದು ವ್ಯಾಲ್ಯೂ ಬಂದು y ವ್ಯಾಲ್ಯೂ ಬೇಕು. ಸೊ ಏನಂತ ತೊಗೊತೀನಿ, ಎಕ್ಸ್ ಟು ದಿ ಪವರ್ ಆಫ್ 4 ಡಿವೈಡೆಡ್ ಬೈ 4. ಡಿನಾಮಿನೇಟರಲ್ಲಿ ಎಕ್ಸ್ ಸ್ಕ್ವೇರ್ ಅಂತ ಹಾಕೊತೀನ, ಹಾಗೆ ಪ್ಲಸ್ ಸಿ ಎಕ್ಸ್ ಸ್ಕ್ವೇರ್ ಅಂತ ಹಾಕೊತೀನಿ. ಹಾಗೇನಾಗುತ್ತೆ, ಇದು ಮತ್ತು ಇದು ಇದಾದರೆ ಹಾಗಾದರೆ y ಈಸ್ ಈಕ್ವಲ್ ಟು ಎಕ್ಸ್ ಸ್ಕ್ವಯರ್ ಡಿವೈಡೆಡ್ ಬೈ 4
ಪ್ಲಸ್ ಸಿ. ಇದು ಎಕ್ಸ್ ಸ್ಕ್ವೇರ್ ಇದ್ದಿದ್ದು ಡಿನಾಮಿನೇಟ್ರಲ್ಲಿ ಇದ್ರೆ ನ್ಯೂಮರೇಟರ್ ಬಂದರೆ x⁻² ಅಂತ ಬರ್ಬೋದು. ಈಸಿ ಇದೆ ಅಲ್ವಾ ಇದು? ಈಸಿಯಾಗಿ ನಾವು ಸಾಲ್ವ್ ಮಾಡ್ತಾ ಬರ್ಬೋದು. ನೆಕ್ಸ್ಟ್ ಇನ್ನೊಂದು ಕ್ವಶನ್ ತೊಗೊಂಡೋಗ್ತೀನಿ ನೋಡಿ. ಇಲ್ಲಿ ನೋಡಿ ಇದೊಂದು ಕ್ವಶನ್ ಇದೆ. ಏನು cos² x dy/dx + y = tan x ಅಂತ. ಇದು ಸಹ ತುಂಬ ಇಂಪಾರ್ಟೆಂಟು. ಇದನ್ನು ನಾವೇನಂತ ಬರ್ಕೋಬೇಕು, ನಾನು ಬರೀ ನನಗೆ dy/dx ಅಂದರೆ ಡಿವೈಡೆಡ್ ಬೈ ಬೋತ್ ಸೈಡ್ ಆನ್ cos² x ಮಾಡ್ಕೋಬೋದಾ? ಡಿವೈಡೆಡ್ ಬೈ ಬೋತ್ ಸೈಡ್ ಆನ್ cos² x ಮಾಡ್ಕೊತೀನಿ. ಅವಾಗ ಏನು ಬರುತ್ತೆ, dy/dx + 1/cos² x ಇಂಟು y = tan x ಗೆ ನಾವೇನು ಬರ್ತೀವಿ, tan x ಡಿವೈಡೆಡ್ ಬೈ cos² x ಅಂತ ಬರ್ಕೊಳ್ಳೋಣ. ಇದು ಯಾವ ಫಾರ್ಮಲ್ಲಿದೆ ನೋಡಿ. ಇಟ್ ಈಸ್ ಇನ್ ದ ಫಾರ್ಮ್ ಆಫ್ ಲೀನಿಯರ್ ಡಿಫರೆನ್ಷಿಯಲ್ ಈಕ್ವೇಷನ್ ಫಾರ್ಮಲ್ಲಿದೆಯಾ? ಡಿಫರೆನ್ಷಿಯಲ್ ಈಕ್ವೇಷನ್ ಏನು ಬರುತ್ತೆ? ಲೀನಿಯರ್ ಡಿಫರೆನ್ಷಿಯಲ್ ಈಕ್ವೇಷನ್ ಅಂದರೆ dy/dx + py q ಫಾರ್ಮಲ್ಲಿದೆ. 1/cos² x ನಾನು sec² x ಅಂತಲೂ ಬರ್ಕೋಬೋದಾ? ಏನು dy/dx sec² x ಇಂಟು y cos² x ಇದನ್ನು ಸಹ sec² x ಇಂಟು tan x ಅಂತ ಬರ್ಕೋಬೋದಾ? ಇದೇ ಫಾರ್ಮ್ನೇ ನಾನು ಏನಂತ ತೊಗೊತೀನಿ, p sec² x ಅಂತ ಬರ್ಕೊತೀನಿ. ಹಾಗೆ q sec² x ಇಂಟು tan x ಅಂತ ಬರ್ಕೊಳ್ಳೋಣ. sec² x ಇಂಟು tan x ಅಂತ ಇಂಟಿಗ್ರಲ್ ಫ್ಯಾಕ್ಟರ್ ಮಾಡ್ಕೊಂಡು ಹೋಗೋಣ. if e⁻⁴ p ಇಂಟು dx ಅಂತ ತೊಗೊತಿದ್ದೆ. ಹಾಗೆ e⁻⁴ ಏನು ಬರುತ್ತೆ, sec² x ಇಂಟು dx ಅಂತ ತೊಗೊತೀನಿ. ಹಾಗಾದ್ರೆ ಏನು ವ್ಯಾಲ್ಯೂ ಬರುತ್ತೆ, sec² x ಇಂಟು dx ಅಂದರೆ e⁻tan x ಅಂತ ಬರುತ್ತಾ? tan x ಅಂತ ಬರ್ಕೊಳ್ಳೋಣ. ಹಾಗಾದ್ರೆ ಇಂಟಿಗ್ರಲ್ ಫ್ಯಾಕ್ಟರ್ ನಮಗೆ ಗೊತ್ತಾಯ್ತು. if e⁻tan x ಅಂತ. ಒಂದು y ಇಂಟಿಗ್ರಲ್ ಫ್ಯಾಕ್ಟರ್ ಇಂಟಿಗ್ರೇಷನ್ ಆಫ್ q ಇಂಟು ಇಂಟಿಗ್ರಲ್ ಫ್ಯಾಕ್ಟರ್ dx ಅಂತ ಬರುತ್ತೆ. ಅದನ್ನು ನಾನಿಲ್ಲಿ ಮಾಡ್ಕೊಂಡು ಹೋಗ್ತೀನಿ. ಏನು y ಇಂಟು ಇಂಟಿಗ್ರಲ್ ಫ್ಯಾಕ್ಟರ್ ಏನಂತ ಇದೆ, e⁻tan x ಅಂತ ಇದೆ. tan x ಇಂಟಿಗ್ರೇಷನ್ ಆಫ್ ಏನು ಬರುತ್ತೆ ಇಲ್ಲಿ, sec² x ಇಂಟು tan x ಅಂತ ಇದೆ. tan x sec² x ಇಂಟು tan x ಇಂಟು e⁻tan x dx ಅಂತ ಬರ್ಕೊತೀನಿ. ಏನಂತ ಮಾಡ್ಕೊಂಡು ಹೋಗ್ತೀನಿ ನೋಡಿ. ಇಲ್ಲಿ ಇದು t tan x ಅಂತ ತೊಗೊತೀನಿ. tan x ಅಂತ ತೊಗೊತೀನಿ. tan x ಅಂದರೆ ಇದನ್ನು ನಾನು ಡಿಫ್ರೆನ್ಷಿಯೇಷನ್ ಮಾಡ್ತಾ ಬರ್ತೀನಿ. dt/dx tan x ಅಂದರೆ ನಮಗೇನು ಬರುತ್ತೆ, ಇಲ್ಲಿ sec² x ಅಂತ ಬರುತ್ತೆ. ಏನು ಬರುತ್ತೆ ನಮಗೆ, sec² x ಅಂತ ಬರುತ್ತೆ. ಹಾಗಾದರೆ dt sec² x ಇಂಟು dx ಅಂತ ಬರ್ಕೋಬೋದಾ? sec² x ಇಂಟು dx ಅಂತ. ಹಾಗಾದರೆ ನಾವು ಮಾಡ್ತಾ ಹೋಗೋಣ ನೋಡಿ. ಇಲ್ಲಿ y ಇಂಟು ನೋಡಿ, ಇಲ್ಲಿ ಈ ಈಕ್ವೇಷನ್ನ ನಾನು ಇಲ್ಲಿ ಬರ್ಕೊಂಡು ಹೋಗ್ತೀನಿ. y ಇಂಟು e⁻t ಅಂತ ಬರ್ಕೊತೀನಿ ಇಂಟಿಗ್ರೇಷನ್ ಆಫ್ ನೋಡಿ, ಇಲ್ಲಿ sec² x ಇಂಟು dx ಅಂತ ತೊಗೊತೀನಿ. sec² x ಇಂಟು dx ಏನಂತ ಬರುತ್ತೆ, dt ಅಂತ ಬರುತ್ತಾ? ನೆಕ್ಸ್ಟ್ ನೋಡಿ, ಇಲ್ಲಿ tan x ಏನಂತ ಬರ್ಕೊತೀನಿ, ನಾನು t ಅಂತ ಬರ್ಕೊತೀನಿ. t ಇಂಟು sec² x ಇಂಟು dx sec² x ಮತ್ತು ಇದನ್ನು ನಾನು ಏನಂತ ಬರ್ಕೊತೀನಿ, ನಾನು dt ಅಂತ ಬರ್ಕೊತೀನಿ. dt ಅಂತ ಬರ್ಕೊತೀನಿ. e⁻tan xನ e⁻t ಅಂತ ಬರ್ಕೊತೀನಿ. ಹಾಗಾದರೆ ಈ ಎರಡನ್ನೂ ಒಟ್ಟಿಗೆ ಬರ್ಕೊತೀನಿ ನೋಡಿ. y ಇಂಟು e⁻t ಇಂಟಿಗ್ರೇಷನ್ ಆಫ್ ಏನು t ಇಂಟು et ಅಂತ ಬರ್ಕೊಳೋಂಗಾಗುತ್ತೆ. t ಇಂಟು et ನಾನು ಮಾಡ್ಕೊಂಡು ಹೋಗ್ಬೋದಾ? ಏನು ಬರುತ್ತೆ, ಇದು ಫಸ್ಟು, ಇದು ಸೆಕೆಂಡ್ ಅಂತ ತೊಗೊತೀನಿ. ಏನು ಬರುತ್ತೆ, y ಇಂಟು e⁻t ಇದನ್ನು ಇದು ಮಾಡ್ತಾ ಹೋದರೆ ಏನು ಬರುತ್ತೆ, ಇಲ್ಲಿ u ಇಂಟು ಇಂಟಿಗ್ರೇಷನ್ ಆಫ್ v dx ಅಂತ ತೊಗೊತೀನಿ. ಮೈನಸ್ ಏನು ಬರುತ್ತೆ, ಇಲ್ಲಿ ಇಂಟಿಗ್ರೇಷನ್ ಆಫ್
ಡಿ ಬೈ ಡಿ ಎಕ್ಸ್ ಯಾವುದು ಟಿನ ನಾನು ಏನಂತ ಬರ್ಕೊತೀನಿ, ನಾನು ಯು ಅಂತ ಬರ್ಕೊತೀನಿ. ಡಿ ಯು ಬೈ ಡಿ ಎಕ್ಸ್. ನೆಕ್ಸ್ಟು ಇಂಟಿಗ್ರೇಷನ್ ಆಫ್ ವಿ ಇಂಟು ಡಿ ಎಕ್ಸ್ ಅಂತ ಬರುತ್ತೆ. ಸೊ ಅವಾಗ ಏನು ಬರ್ಕೊಂಡು ಹೋಗ್ತೀನಿ ನಾನು, ಇದು ಇಂಟಿಗ್ರೇಷನ್ ಆಫ್ ಯು ವಿ ಡಿ ಎಕ್ಸ್ ಅಂತ ಬರ್ಕೊತೀನಿ. ಇಂಟಿಗ್ರೇಷನ್ ಆಫ್ ಯು ವಿ ಡಿ ಎಕ್ಸ್ ಅಂತ ಎದುರಿಗೆ ಈ ಫಾರ್ಮ್ಗೆ ನಾನು ಏನು ಮಾಡ್ಕೊಂಡು ಹೋಗ್ತೀನಿ, ಈ ಥರ ಫಾರ್ಮೇಷನ್ ಮಾಡ್ಕೊಂಡು ಹೋಗ್ತೀನಿ ಅಂದರೆ ಅವಾಗ ಏನಾಗುತ್ತೆ, ಯು ಅಂದರೆ ನಮಗೇನು ಬರುತ್ತೆ, ಇಲ್ಲಿ ಟಿ ಇದೆ, ಟಿ ಇಂಟು ಇಂಟಿಗ್ರೇಷನ್ ಆಫ್ ಇ ಟಿ ಅಂದರೆ ಬರ್ಕೊಳ್ತೀನಿ ನೋಡಿ, ಇಂಟಿಗ್ರೇಷನ್ ಆಫ್ ಇ ಟಿ ಇಂಟು ಡಿ ಎಕ್ಸ್ ಮೈನಸ್ ಇಂಟಿಗ್ರೇಷನ್ ಆಫ್ ಡಿ ಯು ಅಂದರೆ ಏನು ಬಂತೆ, ಇಲ್ಲಿ ಡಿ ಟಿ ಬರುತ್ತೆ, ಡಿ ಟಿ ಡಿವೈಡೆಡ್ ಬೈ ಡಿ ಎಕ್ಸ್. ನೆಕ್ಸ್ಟು ಇಂಟು ವಿ ಅಂದರೆ ಏನಂತ ಇದೆ, ಇಲ್ಲಿ ಇ ಟಿ ಅಂತ ಇದೆ, ಇಂಟಿಗ್ರೇಷನ್ ಆಫ್ ವಿ ಇ ಟಿ ಡಿ ಎಕ್ಸ್ ಅಂತ ಬರ್ಕೊಳ್ಳೋಣ. ನೆಕ್ಸ್ಟು ಇದರಲ್ಲಿ ವೈ ಇ ಟಿ ತೊಗೊಳ್ತೀನಿ ನೋಡಿ, ವೈ ಇಂಟು ಇ ಟಿ ಅವಾಗೇನು ಬರುತ್ತೆ, ಇವಾಗ ನೋಡಿ ವೈ ಇಂಟು ಇ ಟಿ ಈಸ್ ಈಕ್ವಲ್ ಟು ಟಿ ಇಂಟು ಇಂಟಿಗ್ರೇಷನ್ ಆಫ್ ಇ ಟಿಯಿಂದ ನಮ್ಗೆ ಗೊತ್ತು ಇ ಟಿ ಅಂತ ಬರ್ಕೊತೀನಿ. ನೆಕ್ಸ್ಟು ಏನು ಬರ್ಕೊಳ್ಳೋಣ, ನೆಕ್ಸ್ಟು ಇದನ್ನು ಡಿಫ್ರೆನ್ಷಿಯೇಷನ್ ಮಾಡ್ತೀನಿ. ಈ ಡಿಫ್ರೆನ್ಷಿಯೇಷನ್ ಮಾಡಿದ್ರೆ ನಮ್ಗೆ ವ್ಯಾಲ್ಯೂ ಬರೋದು ಏನು ಬರುತ್ತೆ, ನಮಗೆ 1 ಅಂತ ಬರುತ್ತೆ. ಸೊ ಇಲ್ಲಿ ಮೈನಸ್ ಇಂಟಿಗ್ರೇಷನ್ ಆಫ್ ಇ ಟಿಯಿಂದ ನಮಗೇನು ಬರ್ಕೊತೀವಿ ನಾವು, ಇ ಟಿ ಅಂತಲೇ ಬರುತ್ತೆ, ಇ ಟಿ ಪ್ಲಸ್ ಸಿ ಅಂತ ತೊಗೊತೀನಿ. ಟಿ ಇ ಟಿ ಮೈನಸ್ ಇ ಟಿ ಪ್ಲಸ್ ಸಿ ಅಂತ. ಅದರ ವ್ಯಾಲ್ಯೂ ಏನು ಬರುತ್ತೆ, ವೈ ಈಸ್ ಈಕ್ವಲ್ ಟು ಇ ಟಿನ ಡಿವೈಡ್ ಮಾಡ್ತಾ ಬರ್ತೀನಿ, ಟಿ ಇ ಟಿ ಡಿವೈಡೆಡ್ ಬೈ ಇ ಟು ದಿ ಪವರ್ ಆಫ್ ಟಿ ಮೈನಸ್ ಇ ಟು ದಿ ಪವರ್ ಆಫ್ ಟಿ ಡಿವೈಡೆಡ್ ಬೈ ಇ ಟಿ ಪ್ಲಸ್ ಸಿ ಅಂತ ತೊಗೊತೀನಿ. ಇದು ಕ್ಯಾನ್ಸಲ್ ಆಯಿತು, ಇದು ಕ್ಯಾನ್ಸಲ್ ಆಯಿತು. ಹಂಗಾರೆ ಆನ್ಸರ್ ಏನು ಬರುತ್ತೆ, ವೈ ಈಸ್ ಈಕ್ವಲ್ ಟು ಟಿ ಮೈನಸ್ 1 ಪ್ಲಸ್ ಸಿ ಅಂತ ಬರುತ್ತೆ. ವೈ ಈಸ್ ಈಕ್ವಲ್ ಟು ಟಿ ಮೈನಸ್ 1 ಪ್ಲಸ್ ಸಿ ಅಂತ. ಟಿ ಇರೋ ಜಾಗಕ್ಕೆ ನಾವೇನಂತ ಬರ್ಕೊಂಡಿದ್ದೀನಿ, ನಾನು ಟಿ ಇರೋ ಜಾಗಕ್ಕೆ ಟ್ಯಾನ್ ಎಕ್ಸ್ ಅಂತ ಬರ್ಕೊಂಡಿದ್ದೀನಿ. ಅದನ್ನು ನಾನಿಲ್ಲಿ ಬರ್ಕೊಂಡು ಹೋಗ್ತೀನಿ ನೋಡಿ. ಇಲ್ಲಿ ಇ ಟು ದಿ ಪವರ್ ಆಫ್ ಟಿ ಇದರಲ್ಲೂ ಡಿವೈಡ್ ಆದರೆ ಇದರಲ್ಲೂ ಸಹ ಡಿವೈಡ್ ಆಗಬೇಕು. ಸೊ ಏನು ಬರ್ಕೊತೀನಿ, ಇ ಟು ದಿ ಪವರ್ ಆಫ್ ಮೈನಸ್ ಟಿ ಅಂತ ಬರ್ಕೊತೀನಿ. ನೆಕ್ಸ್ಟ್ ಏನು ಬರುತ್ತೆ, ಇಲ್ಲಿ ವೈ ಈಸ್ ಈಕ್ವಲ್ ಟು ಟಿ ಇಂದ ನನಗೆ ಗೊತ್ತು ಏನಂತ ಹೇಳಿದ್ವಿ ಈಗಿನ್ನು, ಟ್ಯಾನ್ ಎಕ್ಸ್ ಮೈನಸ್ 1 ಪ್ಲಸ್ ಸಿ ಇಂಟು ಇ ಟು ದಿ ಪವರ್ ಆಫ್ ಮೈನಸ್ ಟಿ ಅಂತ ತೊಗೊಳೋಣ. ನಮ್ಗೆ ಗೊತ್ತು ಮೈನಸ್ ಟ್ಯಾನ್ ಎಕ್ಸ್ ಅಂತ. ಹಾಗಾದರೆ ವೈ ಈಸ್ ಈಕ್ವಲ್ ಟು ಟ್ಯಾನ್ ಎಕ್ಸ್ ಮೈನಸ್ 1 ಪ್ಲಸ್ ಸಿ ಇ ಟು ದಿ ಪವರ್ ಆಫ್ ಮೈನಸ್ ಟಿ ಅಂತ ಬರ್ಕೊತೀವಿ ನೋಡಿ. ಇಲ್ಲೊಂದು ಕ್ವಶನ್ ಇದೆ, ಎಕ್ಸ್ ಇಂಟು ಡಿ ವೈ ಬೈ ಡಿ ಎಕ್ಸ್ ಪ್ಲಸ್ 2y ಈಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಲಾಗ್ ಎಕ್ಸ್ ಅಂತ. ಇದನ್ನು ನಾನು ಫಸ್ಟು ಇದೇ ಫಾರ್ಮಲ್ಲಿ ಮಾಡ್ಕೊಂಬರೋಣ. ಇದು ತುಂಬ ಇಂಪಾರ್ಟೆಂಟ್, ಇದನ್ನು 2 ಸತಿ ಕೇಳಿದ್ದಾರೆ ಎಕ್ಸಾಮಲ್ಲಿ. ಇದನ್ನು ಡಿವೈಡೆಡ್ ಬೈ ಬೋತ್ ಸೈಡ್ ಆನ್ ಎಕ್ಸ್ ಅಂತ ತೊಗೊಂಡ್ರೆ ಏನು ಬರುತ್ತೆ, ಡಿ ವೈ ಬೈ ಡಿ ಎಕ್ಸ್ ಪ್ಲಸ್ 2y ಬೈ ಎಕ್ಸ್ ಈಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಲಾಗ್ ಎಕ್ಸ್ಗೆ ಎಕ್ಸ್ ಸ್ಕ್ವೇರ್ ಲಾಗ್ ಎಕ್ಸ್ ಅಂತ ಇದೆ. ಇದನ್ನು ಡಿವೈಡೆಡ್ ಬೈ ಎಕ್ಸ್ ಅಂತ ಮಾಡ್ತೀನಿ, ಇದು ಕ್ಯಾನ್ಸಲ್ ಆಗುತ್ತೆ. ಆವಾಗ ಏನು ಬರುತ್ತೆ, ಡಿ ವೈ ಬೈ ಡಿ ಎಕ್ಸ್ ಪ್ಲಸ್ 2 ಡಿವೈಡೆಡ್ ಬೈ ವೈ ಎಕ್ಸ್ ಈಸ್ ಈಕ್ವಲ್ ಟು ವೈ ಇಂಟು ಎಕ್ಸ್ ಲಾಗ್ ಎಕ್ಸ್ ಅಂತ ಬರ್ಕೊತೀವಿ. ಇಟ್ ಈಸ್ ಇನ್ ದ ಫಾರ್ಮ್ ಆಫ್ ಯಾವ ಫಾರ್ಮಲ್ಲಿದೆ ಇದು, ಇಟ್ ಈಸ್ ಇನ್ ದ ಫಾರ್ಮ್ ಆಫ್ ಲೀನಿಯರ್ ಡಿಫ್ರೆನ್ಷಿಯಲ್ ಈಕ್ವೇಷನ್ ಮಾಡೋಣ. ಇಟ್ ಈಸ್ ಇನ್ ದ ಫಾರ್ಮ್ ಆಫ್ ಲೀನಿಯರ್ ಡಿಫ್ರೆನ್ಷಿಯಲ್ ಈಕ್ವೇಷನ್. ಏನಂತ ಬರುತ್ತೆ, ಲೀನಿಯರ್ ಡಿಫ್ರೆನ್ಷಿಯಲ್ ಈಕ್ವೇಷನ್ ಬಂದು ಡಿ ವೈ ಬೈ ಡಿ ಎಕ್ಸ್ ಪ್ಲಸ್ ಪಿ ವೈ ಈಸ್ ಈಕ್ವಲ್ ಟು ಕ್ಯೂ ಅಂತ ತೊಗೊತೀವಿ. ಪಿ ಇರೋ ಜಾಗಕ್ಕೆ ಏನಂತ ತೊಗೊತೀನಿ ನಾನು, 2/x ಅಂತ ತೊಗೊತೀನಿ. ಕ್ಯೂ ಇರೋ ಜಾಗಕ್ಕೆ ಏನು ತೊಗೊತೀನಿ, ಎಕ್ಸ್ ಲಾಗ್ ಎಕ್ಸ್ ಅಂತ ತೊಗೊಳೋಣ. ಹಾಗಾದ್ರೆ ಇದನ್ನು ಇಲ್ಲಿಗೆ ಇದು ಮಾಡ್ತಾ ಹೋಗೋಣ. ಏನು ಬರುತ್ತೆ, ಇದು ಇಂಟಿಗ್ರಲ್ ಫ್ಯಾಕ್ಟರ್ ಮಾಡಿದ್ರೆ ಐ ಎಫ್ ಈಸ್ ಈಕ್ವಲ್ ಟು ಇ ಟು ದಿ ಪವರ್ ಆಫ್ 2/x ಅಂತ ತೊಗೊತೀನಿ. ಹಾಗಾದರೆ ಈ ಇಂಟಿಗ್ರೇಷನ್ ಬಂದು ಹೊರಗಡೆ ಬಂದರೆ ಏನು ಬರುತ್ತೆ, 1/x ಅಂತ ತೊಗೊತೀನಿ. ಇಂಟಿಗ್ರೇಷನ್ ಆಫ್ 1/x ಅಂತ. ಹಾಗೇನು ಬರುತ್ತೆ, ಈ 2 ಇಂಟು 1 ಡಿವೈಡೆಡ್ ಬೈ ಎಕ್ಸ್ ಅಂದರೆ ನಮಗೇನು ಗೊತ್ತು, ಲಾಗ್ ಎಕ್ಸ್ ಅಂತ ಗೊತ್ತು, ಲಾಗ್ ಎಕ್ಸ್ ಅಂತ ಬರ್ಕೊತೀನಿ. ನೆಕ್ಸ್ಟು ಸೇಮ್ ಆಗಲೇ ಮಾಡಿದ್ವಲ್ಲ ಅದೇ ಥರನೇ ಈ ಲಾಗ್ ಎಕ್ಸ್ ಸ್ಕ್ವೇರ್ ಅಂತ ತೊಗೋಬೋದಾ. ಇದು ಯಾಕೆ, ಇದು ಯಾವ ಫಾರ್ಮಲ್ಲಿದೆ, ಇಲ್ಲಿ ಲಾಗ್ ಎಮ್ ಲಾಗ್ ಎಮ್ ಅಂತ ಇದ್ದರೆ ಏನು ತೊಗೊತಿದ್ವಿ, ಇಲ್ಲಿ ಲಾಗ್ ಎಮ್ ಟು ದಿ ಪವರ್ ಆಫ್ ಎನ್ ಅಂತ ತೊಗೊತೀವ. ಹಾಗಾದರೆ ನಮಗೆ ಇದು ಕ್ಯಾನ್ಸಲ್ ಆಯಿತಾ. ಹಾಗಾದ್ರೆ ಏನು ಬರುತ್ತೆ, ಇಂಟಿಗ್ರಲ್ ಫ್ಯಾಕ್ಟರ್ ಬಂದು ಐ ಎಫ್ ಈಸ್ ಈಕ್ವಲ್ ಟು
ಏನು ಎಕ್ಸ್ ಸ್ಕ್ವಯರ್ ಅಂತ ಬರ್ಕೊತೀನಿ. ಐ ಎಫ್ ಈಸ್ ಈಕ್ವಲ್ ಟು ಏನು ಬಂತು ಹಂಗಾರೆ ಎಕ್ಸ್ ಸ್ಕ್ವಯರ್ ಅಂತ ಬಂತು. ಹಾಗಾದರೆ ನಾವು ಇದು ಮಾಡ್ತಾ ಹೋಗೋಣ. ವೈ ಇಂಟು ಇಂಟಿಗ್ರಲ್ ಫ್ಯಾಕ್ಟರ್ ಈಸ್ ಈಕ್ವಲ್ ಟು ಕ್ಯೂ ಇಂಟು ಇಂಟಿಗ್ರಲ್ ಫ್ಯಾಕ್ಟರ್ ಡಿ ಎಕ್ಸ್ ಅಂತ ತಗೊತೀನಿ. ಸೊಲ್ಯೂಷನ್ ಆಫ್ ದಿ ಇಕ್ವೇಷನ್ ಈಸ್ ಗಿವನ್ ಬೈ ಅಂತ ಬರ್ಕೊಳ್ಳೋಣ. ಸೊಲ್ಯೂಷನ್ ಆಫ್ ದಿ ಇಕ್ವೇಷನ್ ಈಸ್ ಗಿವನ್ ಬೈ ಏನು ಈ ಫಾರ್ಮಲ್ಲಿ ಬರುತ್ತೆ. ವೈ ಇಂಟು ಇಂಟಿಗ್ರಲ್ ಫ್ಯಾಕ್ಟರ್ ಈಸ್ ಈಕ್ವಲ್ ಟು ಕ್ಯೂ ಇಂಟು ಇಂಟಿಗ್ರಲ್ ಫ್ಯಾಕ್ಟರ್ ಇಂಟು ಡಿ ಎಕ್ಸ್ ಅಂತ ನಾವು ಇದನ್ನು ಮಾಡ್ಕೊಂಡು ಹೋಗ್ತೀನಿ. ಇಂಟಿಗ್ರಲ್ ಫ್ಯಾಕ್ಟರ್ ಬಂದು ಏನಂತ ಇದೆ, ಇಲ್ಲಿ ಎಕ್ಸ್ ಸ್ಕ್ವಯರ್ ಅಂತ ಇದೆ. ನೆಕ್ಸ್ಟು ಕ್ಯೂ ಇದ್ರ ಜಾಗಕ್ಕೆ ಏನಂತ, ಇಲ್ಲಿ ಇಂಟಿಗ್ರೇಷನ್ ಮಾಡುತ್ತೆ. ಇದನ್ನು ಈ ಕ್ಯೂ ಇರೋ ಜಾಗದಲ್ಲಿ ಏನಂತ ಇದೆ, ಇಲ್ಲಿ ಕ್ಯೂ ಇರೋ ಜಾಗದಲ್ಲಿ ಎಕ್ಸ್ ಲಾಗ್ ಎಕ್ಸ್ ಅಂತ ಇದೆ, ಅದನ್ನು ಮಾಡ್ಕೊಂಡು ಹೋಗ್ತೀನಿ. ವೈ ಅಂದರೆ ವೈ ಇಂಟು ಇಂಟಿಗ್ರಲ್ ಫ್ಯಾಕ್ಟರ್ ಅಂದರೆ ಏನಂತ ಇದೆ, ಇಲ್ಲಿ ಎಕ್ಸ್ ಸ್ಕ್ವಯರ್ ಈಸ್ ಈಕ್ವಲ್ ಟು ಕ್ಯೂ ಅಂದರೆ ವ್ಯಾಲ್ಯೂ ಬಂದು ಏನು ಬರುತ್ತೆ, ಎಕ್ಸ್ ಲಾಗ್ ಎಕ್ಸ್ ಬರುತ್ತೆ. ಎಕ್ಸ್ ಲಾಗ್ ಎಕ್ಸ್ ಇಂಟು ಎಕ್ಸ್ ಸ್ಕ್ವಯರ್ ಅಂತ ತೊಗೊತೀನಿ ಇಂಟು ಡಿ ಎಕ್ಸ್ ಅಂತ ತೊಗೊಂಬರ್ತೀನಿ. ಅವಾಗ ನೆಕ್ಸ್ಟ್ ಏನಂತ ತೊಗೊತೀನಿ, ವೈ ಎಕ್ಸ್ ಸ್ಕ್ವಯರ್ ಈಸ್ ಈಕ್ವಲ್ ಟು ಎಕ್ಸ್ ಇಂಟು ಎಕ್ಸ್ ಅಂದರೆ ಇಂಟಿಗ್ರೇಷನ್ ಆಫ್ ಎಕ್ಸ್ ಇಂಟು ಎಕ್ಸ್ ಅಂದರೆ ಎಕ್ಸ್ ಕ್ಯೂಬ್ ಬರುತ್ತೆ. ಎಕ್ಸ್ ಇಂಟು ಎಕ್ಸ್ ಸ್ಕ್ವೇರ್ ಅಂದರೆ ಲಾಗ್ ಎಕ್ಸ್ ಇಂಟು ಡಿ ಎಕ್ಸ್ ಮಾಡ್ಕೊಂಡು ಹೋಗೋಣ. ಇಂಟಿಗ್ರೇಷನ್ ಆಫ್ ಯು ವಿ ಫಾರ್ಮಲ್ಲಿ ಇದೆಯಾ, ಇಂಟಿಗ್ರೇಷನ್ ಆಫ್ ಯು ವಿ ಅಂದರೆ ನಮಗೇನು ಗೊತ್ತು, ಈಸ್ ಈಕ್ವಲ್ ಟು ಇಂಟಿಗ್ರೇಷನ್ ಆಫ್ ಯು ವಿ ಇಂಟು ಡಿ ಎಕ್ಸ್ ಈಸ್ ಈಕ್ವಲ್ ಟು ಏನು ಬರುತ್ತೆ, ಯು ಇಂಟು ಇಂಟಿಗ್ರೇಷನ್ ಆಫ್ ವಿ ಡಿ ಎಕ್ಸ್ ಮೈನಸ್ ಡಿ ಬೈ ಡಿ ಯು by dx into integration of v dx plus dx ಅಂತ ತಗೊಳ್ತೀನಿ. ಇದು ಯಾವ ಫಾರ್ಮಲ್ಲಿ ಇದೆ ನೋಡಿ, ಇಲ್ಲಿ ಇಂಟಿಗ್ರೇಷನ್ ಆಫ್ ಇದು ಯಾವುದು ಯು ಮತ್ತು ವಿ ಫಾರ್ಮಲ್ಲಿ ಇದೆ ಅಂತ ತಿಳ್ಕೊಳ್ಳೋಣ. ಅವಾಗ ಏನಂತ ಬರ್ಕೊತೀವಿ, ಇಂಟಿಗ್ರೇಷನ್ ಆಫ್ ಯು ವಿ ಇಂಟು ಡಿ ಎಕ್ಸ್ ಈಸ್ ಈಕ್ವಲ್ ಟು ಯು ಇಂಟಿಗ್ರೇಷನ್ ಆಫ್ ವಿ ಡಿ ಎಕ್ಸ್ ಮೈನಸ್ ಇದು ಇಂಟಿಗ್ರೇಷನ್ ಆಫ್ ಡಿ ಯು ಬೈ ಡಿ ಎಕ್ಸ್ ಇಂಟು ವಿ ಡಿ ಎಕ್ಸ್ ಡಿ ಎಕ್ಸ್ ಅಂತ ತಗೊತೀನಿ. ಇಂಟಿಗ್ರೇಷನ್ ಆಫ್ ವಿ ಡಿ ಎಕ್ಸ್ ಇಂಟು ಡಿ ಎಕ್ಸ್ ಅಂತ. ಹಾಗಾದ್ರೆ ಏನು ಬರುತ್ತೆ, ವ್ಯಾಲ್ಯೂ ಬಂದು ವೈ ಎಕ್ಸ್ ಸ್ಕ್ವೇರ್ ಈಸ್ ಈಕ್ವಲ್ ಟು ಇದನ್ನೆಲ್ಲ ಇಡ್ಸ್ಕೊಂಡಿದ್ದೀನಿ ಈ ಫಾರ್ಮ್ಗೆ. ನಾನು ಮಾಡ್ಕೊಂಡು ಹೋಗ್ತೀನಿ. ಅವಾಗ ಅಂತೀನಿ ಇದನ್ನು ಯು ಅಂತ ತೊಗೊತೀನಿ, ಇದನ್ನು ವಿ ಅಂತ ತೊಗೊತೀನಿ. ಅವಾಗ ಏನಾಗುತ್ತೆ, ಇಲ್ಲಿ ಲಾಗ್ ಎಕ್ಸ್ ಇಂಟು ಇಂಟಿಗ್ರೇಷನ್ ಆಫ್ ಎಕ್ಸ್ ಕ್ಯೂಬ್ ತೊಗೊತೀನಿ, ಎಕ್ಸ್ ಕ್ಯೂಬ್ ಇಂಟು ಡಿ ಎಕ್ಸ್ ಮೈನಸ್ ಇಂಟಿಗ್ರೇಷನ್ ಆಫ್ ಡಿ ಯು ಬೈ ಡಿ ಎಕ್ಸ್ ಏನು ಬರುತ್ತೆ, ಡಿ ಬೈ ಡಿ ಎಕ್ಸ್ ಅಂದರೆ ಲಾಗ್ ಎಕ್ಸ್ ಅಂತ ಬರ್ಕೊತೀನಿ. ನೆಕ್ಸ್ಟು ಇಂಟಿಗ್ರೇಷನ್ ಆಫ್ ವಿ ಅಂದರೆ ನಮಗೇನು ಗೊತ್ತು, ಇಂಟಿಗ್ರೇಷನ್ ಆಫ್ ವಿ ಅಂದರೆ ಎಕ್ಸ್ ಕ್ಯೂಬ್ ಇಂಟು ಡಿ ಎಕ್ಸ್ ಅಂತ ತೊಗೊಂಡ್ತೀನಿ. ಅವಾಗೇನಾಗುತ್ತೆ, ಇಲ್ಲಿ ವೈ ಎಕ್ಸ್ ಸ್ಕ್ವೇರ್ ಈಸ್ ಈಕ್ವಲ್ ಟು ಲಾಗ್ ಎಕ್ಸ್ ಹಂಗೆ ಬರ್ಕೊತೀನಿ ಪ್ಲಸ್ ಎಕ್ಸ್ ಕ್ಯೂಬ್ ಅಂದರೆ ನಮ್ಗೆ ಗೊತ್ತು ಯಾವುದು, ಎಕ್ಸ್ ಕ್ಯೂಬ್ ಅಂದರೆ ಎಕ್ಸ್ ಟು ದಿ ಪವರ್ ಆಫ್ 4 ಡಿವೈಡೆಡ್ ಬೈ 4 ಅಂತ ಬರಿತೀವಿ ನಾವು. ಎಕ್ಸ್ ಟು ದಿ ಪವರ್ 4 ಡಿವೈಡೆಡ್ ಬೈ 4 ಅಂತ ಬರ್ಕೊಳ್ಳೋಣ. ಮೈನಸ್ ನೆಕ್ಸ್ಟು ಡಿಫರೆನ್ಷಿಯೇಷನ್ ಆಫ್ ದಿ ಲಾಗ್ ಎಕ್ಸ್ ಅಂದರೆ ನಮಗೇನು ಗೊತ್ತು, 1/x ಅಂತ ಬರುತ್ತೆ ಅಲ್ವಪ್ಪ. ನೆಕ್ಸ್ಟು ಇಂಟಿಗ್ರೇಷನ್ ಆಫ್ ನಮಗೇನು ಇದು 1/xಗೆ ಎಕ್ಸ್ ಕ್ಯೂಬ್ಗೆ ನಾವೇನಂತ ಬರ್ಕೊತೀವಿ ನಾವು, ಇದು 1 ಡಿವೈಡೆಡ್ ಬೈ ಎಕ್ಸ್ ಟು ದಿ ಪವರ್ ಆಫ್ 4 ಡಿವೈಡೆಡ್ ಬೈ 4 ಡಿ ಎಕ್ಸ್ ಅಂತ ತೊಗೊತೀವಿ. ಅವಾಗೇನಾಗುತ್ತೆ, ವೈ ಎಕ್ಸ್ ಸ್ಕ್ವೇರ್ ಈಸ್ ಈಕ್ವಲ್ ಟು ಲಾಗ್ ಎಕ್ಸ್ ಟು ದಿ ಪವರ್ ಆಫ್ 4 ಡಿವೈಡೆಡ್ ಬೈ 4 ಮೈನಸ್ ಇಲ್ಲೇನಂತ ತೊಗೊತೀನಿ ನೋಡಿ, ಇಲ್ಲಿ ಎಕ್ಸ್ ಇದೆ, ಇಲ್ಲಿ ಇದು ಒಂದು ಕ್ಯಾನ್ಸಲ್ ಮಾಡ್ತೀನಿ. ಅವಾಗೇನಾಗುತ್ತೆ, ಇಲ್ಲಿ ಎಕ್ಸ್ ಕ್ಯೂಬ್ ಆಗುತ್ತೆ. ಅವಾಗೇನಾಗುತ್ತೆ, ಇಲ್ಲಿ ಎಕ್ಸ್ ಕ್ಯೂಬ್ ಆಗುತ್ತೆ. 1 ಡಿವೈಡೆಡ್ ಬೈ 4ನ ಹೊರಗಡೆ ತೊಗೊಂಬರ್ತೀನಿ. ಆಗೇನಾಗುತ್ತೆ, ಇಲ್ಲಿ ಎಕ್ಸ್ ಕ್ಯೂಬ್ ಅಂತ ಬರುತ್ತೆ. ಎಕ್ಸ್ ಕ್ಯೂಬ್ ಇಂಟು ಡಿ ಎಕ್ಸ್ ಅಂತ ತೊಗೊತೀನಿ. ನೆಕ್ಸ್ಟ್ ಏನು ಬರುತ್ತೆ ಇಲ್ಲಿ ನೋಡಿ, ವೈ ಎಕ್ಸ್ ಸ್ಕ್ವೇರ್ ಈಸ್ ಈಕ್ವಲ್ ಟು ಲಾಗ್ ಎಕ್ಸ್ ಟು ದಿ ಪವರ್ ಆಫ್ 4 ಡಿವೈಡೆಡ್ ಬೈ 4 ಮೈನಸ್ 1/4 ಇಂಟು ಎಕ್ಸ್ ಟು ದಿ ಪವರ್ ಆಫ್ 4 ಡಿವೈಡೆಡ್ ಬೈ 4 ಪ್ಲಸ್ ಸಿ ಅಂತ ತೊಗೊತೀನಿ. ಹಾಗಾದರೆ ಆನ್ಸರ್ ಏನು ಬರುತ್ತೆ ನೋಡಿ, ಇಲ್ಲಿ ವೈ ಎಕ್ಸ್ ಸ್ಕ್ವೇರ್ ಈಸ್ ಈಕ್ವಲ್ ಟು ಎಕ್ಸ್ ಲಾಗ್ ಎಕ್ಸ್ ಟು ದಿ ಪವರ್ ಆಫ್ 4 ಮೈನಸ್ 4 4 16 ಬರುತ್ತೆ, ಎಕ್ಸ್ ಟು ದಿ ಪವರ್ ಆಫ್ 4 ಡಿವೈಡೆಡ್ ಬೈ 16 ಪ್ಲಸ್ ಸಿ ಅಂತ ತೊಗೊತೀನಿ. ನಮಗೆ ಬೇಕಾಗಿರೋದು ವೈ ವ್ಯಾಲ್ಯೂ ಅಂದರೆ ವೈ ವ್ಯಾಲ್ಯೂ ಇದನ್ನು ಎಕ್ಸ್ ಸ್ಕ್ವೇರ್ನ ನಾನು ಡಿನಾಮಿನೇಟರ್ಗೆ ತೊಗೊಂಬಂದ್ರೆ ಏನಾಗುತ್ತೆ, ಎಕ್ಸ್ ಟು ದಿ ಪವರ್ ಆಫ್ 4 ಲಾಗ್ ಎಕ್ಸ್ ಡಿವೈಡೆಡ್ ಬೈ ಎಕ್ಸ್ ಸ್ಕ್ವಯರ್ ಎಕ್ಸ್ ಸ್ಕ್ವಯರ್ 4 ಅಂತ ತೊಗೊತೀನಿ ಮೈನಸ್ ಎಕ್ಸ್ ಟು ದಿ ಪವರ್ ಆಫ್ 4 ಡಿವೈಡೆಡ್ ಬೈ 16 ಇಂಟು ಎಕ್ಸ್ ಸ್ಕ್ವಯರ್ ಪ್ಲಸ್ ಸಿ ಡಿವೈಡೆಡ್ ಬೈ ಎಕ್ಸ್ ಸ್ಕ್ವಯರ್ ಅಂತ ತೊಗೊಳ್ತೀನಿ. ಅವಾಗೇನಾಗುತ್ತೆ, ಆನ್ಸರ್ ಬಂದು ವೈ ಈಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಇಲ್ಲಿ ಇದಾದರೆ
ಏನಾಯಿತು ಎಕ್ಸ್ ಸ್ಕ್ವಯರ್ ಲಾಗ್ ಎಕ್ಸ್ ಡಿವೈಡೆಡ್ ಬೈ 4 ಮೈನಸ್ ಇಲ್ಲೂ ಸಹ ಇದಾದರೆ ಏನಾಗುತ್ತೆ ಎಕ್ಸ್ ಸ್ಕ್ವಯರ್ ಡಿವೈಡೆಡ್ ಬೈ 16 ಪ್ಲಸ್ ಸಿ ಎಕ್ಸ್ ಸ್ಕ್ವಯರ್ ಡಿನಾಮಿನೇಟರಲ್ಲಿ ಇದ್ದು ನ್ಯೂಮರೇಟರ್ಗೆ ಹೋಗೋದು ಎಕ್ಸ್ ಟು ದಿ ಪವರ್ ಆಫ್ -2 ಅಂತ ಇದು ಒಂದು ಆನ್ಸರ್ ಆಗಿರುತ್ತೆ. ನಾವು ಇನ್ನೂ 16 ಅಂತಲೇ ಇರೋದನ್ನು ನಾನು ಇನ್ನೂ ಇದು ಮಾಡ್ತೀನಿ ಅಂತಂದರೆ ಏನಂತ ಮಾಡ್ಕೋಬೋದು y ಈಸ್ ಈಕ್ವಲ್ ಟು ಇದನ್ನು ಇನ್ನೂ ಮಾಡ್ತೀನಿ ಅಂದರೆ ಏನು ಬರುತ್ತೆ ಇಲ್ಲಿ 16ನ ಇದನ್ನ ಎಲ್ ಸಿ ಎಮ್ ತೊಗೊಂಡ್ರೆ ಏನಾಗುತ್ತೆ ಇಲ್ಲಿ ಇವೆರಡಕ್ಕೂ ಎಲ್ ಸಿ ಎಮ್ ತೊಗೊಂಡ್ರೆ ಆವಾಗ 4x ಸ್ಕ್ವಯರ್ ಲಾಗ್ ಎಕ್ಸ್ 4x ಸ್ಕ್ವಯರ್ ಲಾಗ್ ಎಕ್ಸ್ ಮೈನಸ್ ಎಕ್ಸ್ ಸ್ಕ್ವಯರ್ ಪ್ಲಸ್ ಸಿ ಎಕ್ಸ್ ಟು ದಿ ಪವರ್ ಆಫ್ -2 ಅಂತ ಬರುತ್ತೆ. ಏನು ಎಕ್ಸ್ ಪ್ಲಸ್ ವೈ ಡಿ ವೈ ಬೈ ಡಿ ಎಕ್ಸ್ ಇಸ್ ಈಕ್ವಲ್ ಟು 1 ಅಂತ ಈ ಥರ ಕೊಟ್ಟರೆ ಏನಂತ ಬರ್ಕೋಬೇಕು ನಾವು ಫಸ್ಟು ಇದನ್ನು ನಾವು ಡಿ ವೈ ಬೈ ಡಿ ಎಕ್ಸ್ ನಮಗೆ ಬೇಕಾಗಿರೋದು ಡಿ ವೈ ಬೈ ಡಿ ಎಕ್ಸ್ ಈಸ್ ಈಕ್ವಲ್ ಟು 1 ಡಿವೈಡೆಡ್ ಬೈ ಎಕ್ಸ್ ಪ್ಲಸ್ ವೈ ಅಂತ ಬರ್ಕೋಬೋದಾ. ನಮಗೆ ಇದು ಡಿನಾಮಿನೇಟರಲ್ಲಿದೆ, ನ್ಯೂಮರೇಟರ್ಗೆ ಬರಬೇಕು ಅಂದರೆ ಏನು ಬರ್ಕೊತೀವಿ ಡಿ ಎಕ್ಸ್ ಡಿವೈಡೆಡ್ ಬೈ ಡಿ ವೈ ಈಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ ವೈ ಅಂತ ಬರ್ಕೊತೀವ. ನಮಗೆ ಬೇಕಾಗಿರೋದು ವ್ಯಾಲ್ಯೂ ಬಂದು ನಮಗೇನು ಡಿ ಎಕ್ಸ್ ಬೈ ಇಲ್ಲಿ ಡಿ ಎಕ್ಸ್ ಅಂತ ಬಂದಿದೆ. ಸೊ ನಾವು ಇದನ್ನು ಈ ಸೈಡ್ ತೊಗೊಂಬಂದ್ರೆ ಇದು ಮೈನಸ್ ಎಕ್ಸ್ ಅಂತ ಆಗುತ್ತಾ. ಅವಾಗ ಏನು ಬರ್ಕೊತೀವಿ ನಾವು ಡಿ ಎಕ್ಸ್ ಡಿವೈಡೆಡ್ ಬೈ ಡಿ ವೈ ಈಸ್ ಈಕ್ವಲ್ ಟು ಮೈನಸ್ ಎಕ್ಸ್ ಈಸ್ ಈಕ್ವಲ್ ಟು ವೈ ಅಂತ ಬರ್ಕೊತೀವ. ಏನು ಡಿ ಎಕ್ಸ್ ಬೈ ಡಿ ವೈ ಮೈನಸ್ ಎಕ್ಸ್ ಈಸ್ ಈಕ್ವಲ್ ಟು ವೈ. ಇದು ಯಾವ ಫಾರ್ಮಲ್ಲಿ ಬಂದಂಗಿದೆ ನೋಡಿ, ಇದು ಯಾವ ಫಾರ್ಮಲ್ಲಿ ಬಂದಿದೆ, ಇಟ್ ಈಸ್ ಇನ್ ದಿ ಫಾರ್ಮ್ ಆಫ್ ಯಾವ ಫಾರ್ಮಲ್ಲಿದೆ ಡಿ ಎಕ್ಸ್ ಡಿವೈಡೆಡ್ ಬೈ ಡಿ ವೈ ಪ್ಲಸ್ ಪಿ ಎಕ್ಸ್ ಈಸ್ ಈಕ್ವಲ್ ಟು ಕ್ಯೂ ಈ ಫಾರ್ಮಲ್ಲಿದೆ. ಹಾಗಾದರೆ ನಾವು ಏನಂತ ಬರ್ಕೊತೀವಿ, ನಾವು ಇದನ್ನು ಪಿ ಇರೋ ಜಾಗಕ್ಕೆ -1 ಅಂತ ಬರ್ಕೊಂಡ್ವಿ. ಹಾಗಾದ್ರೆ ಕ್ಯೂ ಇರೋ ಜಾಗಕ್ಕೆ ಏನಂತ ಇದೆ ಇಲ್ಲಿ ವೈ ಅಂತ ಇದೆ, ಅದನ್ನು ಬರ್ಕೊಳ್ಳೋಣ. ನೆಕ್ಸ್ಟ್ ಇಟ್ ಈಸ್ ಇನ್ ದ ಫಾರ್ಮ್ ಆಫ್ ಲೀನಿಯರ್ ಡಿಫ್ರೆನ್ಷಿಯಲ್ ಈಕ್ವೇಷನ್ ಅಂತ ಬರ್ಕೊಂಡ್ವಿ ಅಲ್ವಪ್ಪ. ಇದು ಯಾವ ಫಾರ್ಮಲ್ಲಿದೆ, ಇದು ಇಟ್ ಈಸ್ ಇನ್ ದ ಫಾರ್ಮ್ ಆಫ್ ಡಿ ವೈ ಬೈ ಡಿ ಎಕ್ಸ್ ಈ ಫಾರ್ಮಲ್ಲಿದೆ ಅಂತ ಹೇಳಿದ್ವಿ. ಇದು ಲೀನಿಯರ್ ಡಿಫ್ರೆನ್ಷಿಯಲ್ ಈಕ್ವೇಷನ್ ಆಗಿದೆ. ಹಾಗಾದ್ರೆ ಪಿ ವ್ಯಾಲ್ಯೂ ಗೊತ್ತಾಯಿತು, ಕ್ಯೂ ವ್ಯಾಲ್ಯೂ ಗೊತ್ತಾಯಿತು. ನೆಕ್ಸ್ಟ್ ನಾವು ಇನ್ನು ಮಾಡ್ಕೊಂಡು ಹೋಗ್ಬೋದಾ ಇಂಟಿಗ್ರಲ್ ಫ್ಯಾಕ್ಟರ್ ತರ. ಹಾಗಾದ್ರೆ ನಾನು ಇಂಟಿಗ್ರಲ್ ಫ್ಯಾಕ್ಟರ್ ಮಾಡ್ತಾ ಬರ್ತೀನಿ. ಐ ಎಫ್ ಈಸ್ ಈಕ್ವಲ್ ಟು ಏನು ಬರುತ್ತೆ, ಈ ಇಂಟಿಗ್ರೇಷನ್ ಆಫ್ ಪಿ ಅಂತ ತೊಗೊತೀನಿ, ಪಿ ಇಂಟು ಡಿ ಎಕ್ಸ್ ತೊಗೊತೀನಿ. ಹಾಗಾದರೆ ಈ ಡಿ ವೈ ತೊಗೊತೀನಿ, ಇಲ್ಲಿ ಡಿ ಎಕ್ಸ್ ತೊಗೊತಿದ್ದೆ, ಈಗ ಎಕ್ಸ್ ಇರೋದ್ರಿಂದ ನಾನು ಇಲ್ಲಿ ಡಿ ವೈ ತೊಗೊತ ಹೋಗ್ತೀನಿ. ಈ ಇಂಟಿಗ್ರೇಷನ್ ಆಫ್ -1 ಡಿ ವೈ ಅಂತ ತೊಗೊಳ್ಳೋಣ. ಹಾಗಾದ್ರೆ -1ಗೆ ಏನಂತ ಬರುತ್ತೆ, ಹಂಗಾರೆ ಇಲ್ಲಿ ನಾವು ಇಷ್ಟು ದಿನ ನಾವು ಇಷ್ಟೊತ್ತು ನಾವು ಏನು ಡಿ ಎಕ್ಸ್ ಇರೋದ್ರಿಂದ ನಮ್ಗೆ ಇಲ್ಲಿ ಎಕ್ಸ್ ಅಂತ ಬರ್ತಿತ್ತು, ಇಲ್ಲಿ -1 ಇಲ್ಲೇ ಅಂತ ತೊಗೊತೀವಿ, ಇವಾಗ ವೈ ಅಂತ ತೊಗೋಬೇಕಾಗತ್ತೆ. ಅವಾಗ ಏನು ತೊಗೊತೀನಿ ಇ ಟು ದಿ ಪವರ್ ಆಫ್ ಏನು ಬರುತ್ತೆ ಇಲ್ಲಿ -1 ಅಂದರೆ -y ಅಂತ ತೊಗೊತೀನಿ, ಏನು ಇ ಟು ದಿ ಪವರ್ ಆಫ್ -y. ಹಾಗಾದ್ರೆ ಇಂಟಿಗ್ರಲ್ ಫ್ಯಾಕ್ಟರ್ ಗೊತ್ತಾಯಿತು, ಇಂಟಿಗ್ರಲ್ ಫ್ಯಾಕ್ಟರ್ ಈಸ್ ಈಕ್ವಲ್ ಟು ಇ ಟು ದಿ ಪವರ್ ಆಫ್ -y ಅಂತ ಗೊತ್ತಾಯಿತು. ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗ್ಬೋದಾ, substituting the value of integral factorನ ನಾನು ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. ಅವಾಗೇನಾಗುತ್ತೆ ಎಕ್ಸ್ ಇಂಟು ಇಂಟಿಗ್ರಲ್ ಫ್ಯಾಕ್ಟರ್ ಈಸ್ ಈಕ್ವಲ್ ಟು ಕ್ಯೂ ಇಂಟಿಗ್ರೇಷನ್ ಆಫ್ ಕ್ಯೂ ಇಂಟು ಇಂಟಿಗ್ರಲ್ ಫ್ಯಾಕ್ಟರ್ ಇಂಟು ಡಿ ವೈ ಅಂತ ಬರ್ತೈತಿ. ನೆಕ್ಸ್ಟ್ ಏನು ಬರುತ್ತೆ ಇಲ್ಲಿ ಎಕ್ಸ್ ಇಂಟು ಇಂಟಿಗ್ರಲ್ ಫ್ಯಾಕ್ಟರ್ ಈಸ್ ಈಕ್ವಲ್ ಟು ಇಂಟಿಗ್ರೇಷನ್ ಆಫ್ ಕ್ಯೂ ಇಂಟು ಐ ಎಫ್ ಇಂಟು ಡಿ ವೈ ಅಂತ ತೊಗೊತೀನಿ. ಇದನ್ನು ಎಕ್ಸ್ ವ್ಯಾಲ್ಯೂ ಇದನ್ನು ಎಕ್ಸ್ ಇಂಟು ಇಂಟಿಗ್ರಲ್ ಫ್ಯಾಕ್ಟರ್ ಏನಂತ ಬಂದಿದೆ ಇ ಟು ದಿ ಪವರ್ ಆಫ್ -y ಅಂತವಿದೆ, ಬರ್ಕೊಳ್ಳೋಣ. ಇಂಟು ಈ ಕ್ಯೂ ಅಂತ ನಮ್ಗೆ ಏನಂತ ಬಂದಿದೆ ಇಲ್ಲಿ ವೈ ಅಂತ ಬರ್ತಿದೆ, ವೈ ಬರ್ಕೊತೀನಿ ಇ ಟು ದಿ ಪವರ್ ಆಫ್ -y ಇಂಟು ಡಿ ವೈ ಅಂತ ಬರ್ಕೊಂಡು ಹೋಗ್ತೀನಿ. ನೆಕ್ಸ್ಟ್ ಹಂಗಾರೆ ಏನು ಬರುತ್ತೆ, ಇದು ಯಾವ ಫಾರ್ಮಲ್ಲಿದೆ ನೋಡಿ ಇಲ್ಲಿ, ಇದನ್ನು ಸೇಮ್ ಆಗಲೇ ಮಾಡಿದ್ವಲ್ಲ ಅದೇ ಥರನೇ ಏನು ಇಂಟಿಗ್ರೇಷನ್ ಆಫ್ ಯು ವಿ ಇಂಟು ಡಿ ಎಕ್ಸ್ ಈಸ್ ಈಕ್ವಲ್ ಟು ಏನು ಮಾಡ್ತಾ ಹೋಗ್ತೀವಿ ಯು ಇಂಟು ಇಂಟಿಗ್ರೇಷನ್ ಆಫ್ ವಿ ಡಿ ಎಕ್ಸ್ ಮೈನಸ್ ಏನು ಬರುತ್ತೆ ಇಂಟಿಗ್ರೇಷನ್ ಆಫ್ ಡಿವೈಡೆಡ್ ಡಿ ಎಕ್ಸ್ ಏನು ಡಿ ಯು ಪ್ಲಸ್ ಏನು ಡಿ ಯು ಇಂಟು ಇಂಟಿಗ್ರೇಷನ್ ಆಫ್ ವಿ ಡಿ ಎಕ್ಸ್ ಓ ಡಿ ಎಕ್ಸ್ ಅಂತ ಕಾಣ್ತಿದ್ದೆ. ಅದೇ ಥರ ಫಾರ್ಮೇಷನ್ನೇ ನಾನು ಇಲ್ಲಿ ತೊಗೊಂಬರ್ತೀನಿ. ಅವಾಗ ಏನಾಗುತ್ತೆ
ಎಕ್ಸ್ ಇಂಟು ಇ ಟು ದಿ ಪವರ್ ಆಫ್ ಮೈನಸ್ ವೈ ಈಸ್ ಈಕ್ವಲ್ ಟು ಇದು ಯು ಅಂದರೆ ನಮಗೆ ಇರೋ ಜಾಗದಲ್ಲಿ ಏನಿದೆ ಇಲ್ಲಿ ವೈ ಇದು ವೈ ಇದೆ. ಸೊ ಅದನ್ನೇ ತೊಗೊಂಡೋಗ್ತೀನಿ. ವೈ ಇಂಟಿಗ್ರೇಷನ್ ಆಫ್ ಇ ಟು ದಿ ಪವರ್ ಆಫ್ ಮೈನಸ್ ವೈ ಇಂಟು ಡಿ ಎಕ್ಸ್ ಮೈನಸ್ ಏನು ತೊಗೊತೀನಿ ಇಲ್ಲಿ ನೆಕ್ಸ್ಟು ಮೈನಸ್ ಇದು ಡಿಫ್ರೆನ್ಷಿಯೇಷನ್ ಬರ್ತೀನಿ ಡಿ ವೈ ಬೈ ಡಿ ಎಕ್ಸ್ ಇಂಟು ಇಂಟಿಗ್ರೇಷನ್ ಆಫ್ ಏನು ಬರುತ್ತೆ ಇಲ್ಲಿ ವಿ ಟು ದಿ ಪವರ್ ಆಫ್ ಮೈನಸ್ ವೈ ಡಿ ಎಕ್ಸ್ ಅಂತ ತೊಗೊತೀನಿ. ಡಿ ಎಕ್ಸ್ ಅಂತ ಮಾಡ್ಕೊಂಡು ಹೋಗ್ತೀನಿ. ಸಾರಿ ಡಿ ಎಕ್ಸ್ ಅಲ್ಲ ಡಿ ವೈ ಅಂತ ಮಾಡ್ಕೊಂಡು ಹೋಗ್ತೀನಿ. ಸಾರಿ ಇದನ್ನು ಡಿ ವೈ ಅಂತ ಮಾಡ್ಕೊಂಡು ಹೋಗ್ತೀನಿ. ಎಕ್ಸ್ ಇಂಟು ಇ ಟು ದಿ ಪವರ್ ಆಫ್ ಮೈನಸ್ ವೈ ಈಸ್ ಈಕ್ವಲ್ ಟು ಏನು ಬರುತ್ತೆ ಇಲ್ಲಿ ಮೈನಸ್ ವೈ ಇ ಟು ದಿ ಪವರ್ ಆಫ್ ಮೈನಸ್ ವೈ ಅಂತ ತೊಗೊಂಡೆ ಮೈನಸ್ ಇ ಟು ದಿ ಪವರ್ ಆಫ್ ವೈ ನೆಕ್ಸ್ಟು ಪ್ಲಸ್ ಸಿ ಅಂತ ತೊಗೊತೀನಿ. ಅವಾಗ ಏನಾಗುತ್ತೆ ವ್ಯಾಲ್ಯೂ ಬಂದು ಇದು ಮಾಡಿದ್ರೆ ಎಕ್ಸ್ ಈಸ್ ಈಕ್ವಲ್ ಟು ಏನು ಬರುತ್ತೆ ಮೈನಸ್ ವೈ ಇ ಟು ದಿ ಪವರ್ ಆಫ್ ವೈ ಡಿವೈಡೆಡ್ ಬೈ ಮೈನಸ್ ವೈ ಡಿವೈಡೆಡ್ ಬೈ ಇ ಟು ದಿ ಪವರ್ ಆಫ್ ಮೈನಸ್ ವೈ ಅಂತ ಬಂತು. ನೆಕ್ಸ್ಟು ಏನು ಬರುತ್ತೆ ಇಲ್ಲಿ ಮೈನಸ್ ಇ ಟು ದಿ ಪವರ್ ಆಫ್ ಮೈನಸ್ ವೈ ಡಿವೈಡೆಡ್ ಬೈ ಇ ಟು ದಿ ಪವರ್ ಆಫ್ ಮೈನಸ್ ವೈ ಪ್ಲಸ್ ಸಿ ಇ ಟು ದಿ ಪವರ್ ಆಫ್ ಮೈನಸ್ ವೈ ಅಂತ ತೊಗೊಂಡೆ. ಇದು ಕ್ಯಾನ್ಸಲ್ ಆಯಿತು, ಇದು ಕ್ಯಾನ್ಸಲ್ ಆಯಿತು. ನೆಕ್ಸ್ಟು ಸಿ ಇ ಟು ದಿ ಪವರ್ ಆಫ್ ಮೈನಸ್ ವೈ ಅಂತ ಬರುತ್ತೆ. ಹಾಗಾದರೆ ಎಕ್ಸ್ ಈಸ್ ಈಕ್ವಲ್ ಟು ಏನು ಬಂತು ಇಲ್ಲಿ ಮೈನಸ್ ವೈ ಮೈನಸ್ 1 ಪ್ಲಸ್ ಸಿ ಇ ಟು ದಿ ಪವರ್ ಆಫ್ ಮೈನಸ್ ವೈ ಇದ್ದಿದ್ದು ಈ ಸೈಡ್ ಹೋದರೆ ಪ್ಲಸ್ ವೈ ಆಯಿತು ಇ ಟು ದಿ ಪವರ್ ಆಫ್ ವೈ ಅಂತ ಬರುತ್ತೆ. ಹಾಗಾದರೆ ಎಕ್ಸ್ ಈಸ್ ಈಕ್ವಲ್ ಟು ಮೈನಸ್ ಕಾಮನ್ ತೆಗೆದ್ರೆ ಏನಾಗುತ್ತೆ ಇಲ್ಲ ಮೈನಸ್ ನನಗೆ ಮೈನಸ್ ಕಾಮನ್ ತೆಗೆದ್ರೆ ಏನಾಗುತ್ತೆ ವೈ ಪ್ಲಸ್ 1 ಮೈನಸ್ ಸಿ ಇ ಟು ದಿ ಪವರ್ ಆಫ್ ವೈ ಅಂತ ತೊಗೊತೀನಿ. ಹಾಗಾದ್ರೆ ಆನ್ಸರ್ ಬಂದು ಇದಾಗಿರುತ್ತೆ ಇ ಟು ದಿ ಪವರ್ ಆಫ್ ಪ್ಲಸ್ ವೈ ಸಾರಿ ಇದು ಇ ಟು ದಿ ಪವರ್ ಆಫ್ ವೈ ಅಂತ ಪ್ಲಸ್ ವೈ ಅಂತ ಬರ್ಕೊಂಡ್ರು ಅಂದರೆ ಈ ವೈ ಅಂತನಾದ್ರು ಬರ್ಕೋಬೋದು. ನೆಕ್ಸ್ಟು ಇನ್ನೊಂದು ಕ್ವಶನ್ ಇದೆ ನೋಡಿ ಇಲ್ಲಿ ಡಿ ವೈ ಬೈ ಡಿ ಎಕ್ಸ್ ಪ್ಲಸ್ 2y ಟ್ಯಾನ್ ಎಕ್ಸ್ ಈಸ್ ಈಕ್ವಲ್ ಟು ಸೈನ್ ಎಕ್ಸ್ ಅಂತ ಇದೆ. ವೈ ಈಸ್ ಈಕ್ವಲ್ ಟು 0 ವೆನ್ ಎಕ್ಸ್ ಈಸ್ ಪೈ ಬೈ 3 ಎಕ್ಸ್ ಈಸ್ ಈಕ್ವಲ್ ಟು ಪೈ ಬೈ 3. ನೋಡಿ ಈ ಥರ ಕ್ವಶನ್ ಏನಾರು ಇದ್ದರೆ ಏನು ಡಿ ವೈ ಬೈ ಡಿ ಎಕ್ಸ್ ಪ್ಲಸ್ 2y ಟ್ಯಾನ್ ಎಕ್ಸ್ ಈಸ್ ಈಕ್ವಲ್ ಟು ಸೈನ್ ಎಕ್ಸ್ ವೈ ಈಸ್ ಈಕ್ವಲ್ ಟು 0 ವೆನ್ ಎಕ್ಸ್ ಈಸ್ ಈಕ್ವಲ್ ಟು ಪೈ ಬೈ 3 ಅಂತ ಏನಾರು ಇದ್ದರೆ ಏನು ಮಾಡ್ತಾ ಹೋಗ್ತೀರಾ. ಇದು ಸಹ ಸೇಮ್ ಫಾರ್ಮ್ ಬಂದಿದೆ. ಇಟ್ ಈಸ್ ಇನ್ ದಿ ಫಾರ್ಮ್ ಆಫ್ ಡಿಫ್ರೆನ್ಷಿಯಲ್ ಈಕ್ವೇಷನ್ ಅಂತ ಬರ್ಕೊಳ್ಳೋಣ. ಇಟ್ ಈಸ್ ಇನ್ ದ ಫಾರ್ಮ್ ಆಫ್ ಲೀನಿಯರ್ ಡಿಫ್ರೆನ್ಷಿಯಲ್ ಈಕ್ವೇಷನ್ ಅಂತ ಬರ್ಕೊತೀನಿ. ಏನು ಬರುತ್ತೆ ಡಿ ವೈ ಬೈ ಡಿ ಎಕ್ಸ್ ಪ್ಲಸ್ ಪಿ ವೈ ಈಸ್ ಈಕ್ವಲ್ ಟು ಕ್ಯೂ ಈ ಫಾರ್ಮಲ್ಲಿದೆ ಇದು. ಹಾಗಾದರೆ ನಾನು ಪಿ ಈಸ್ ಈಕ್ವಲ್ ಟು ನಾನು ಏನಂತ ಬರ್ಕೊತೀನಿ 2 ಟ್ಯಾನ್ ಎಕ್ಸ್ ಅಂತ ಬರ್ಕೋಬೋದಾ. ಇಲ್ಲಿ ವೈ ತೊಗೊಬಿಟ್ಟು ಇಲ್ಲಿ 2 ಟ್ಯಾನ್ ಎಕ್ಸ್ ಅಂತ ತೊಗೊತೀನಿ. ಕ್ಯೂ ಈಸ್ ಈಕ್ವಲ್ ಟು ಏನಂತ ತೊಗೊತೀನಿ ನಾನು ಸೈನ್ ಎಕ್ಸ್ ಅಂತ ತೊಗೊತೀನಿ. ನೆಕ್ಸ್ಟು ಇದನ್ನು ಇದು ಇಂಟಿಗ್ರಲ್ ಫ್ಯಾಕ್ಟರ್ ಮಾಡ್ತಾ ಬರೋಣ. ಇಂಟಿಗ್ರಲ್ ಫ್ಯಾಕ್ಟರ್ ಅಂದರೆ ಏನು ಈ ಇಂಟಿಗ್ರೇಷನ್ ಆಫ್ ಪಿ ಡಿ ಎಕ್ಸ್ ಅಂತ ತೊಗೊತೀನಿ. ಹಾಗೆ ಈ ಇಂಟಿಗ್ರೇಷನ್ ಆಫ್ ಏನು ಬರುತ್ತೆ ಇಲ್ಲಿ 2ನ ನಾನು ಹೊರಗಡೆ ತೊಗೊಂಡು ಟ್ಯಾನ್ ಎಕ್ಸ್ ಇಂಟು ಡಿ ಎಕ್ಸ್ ಅಂತ ತೊಗೊತೀನಿ. ಟ್ಯಾನ್ ಎಕ್ಸ್ 2 ಏನು ಬರುತ್ತೆ ಇಲ್ಲಿ 2 ಲಾಗ್ ಸೀಕೆಂಟ್ ಎಕ್ಸ್ ಬರುತ್ತೆ. ಟ್ಯಾನ್ ಎಕ್ಸಿಗೆ ನಮ್ಗೆ ಏನು ಬಂತು ಲಾಗ್ ಸೀಕೆಂಟ್ ಎಕ್ಸ್ ಬರುತ್ತೆ. ಲಾಗ್ ಸೀಕೆಂಟ್ ಎಕ್ಸ್ ಅಂತ ತೊಗೊಳೋಣ. ಏನು ಲಾಗ್ ಸೀಕೆಂಟ್ ಎಕ್ಸ್ ಅಂತ ಬರುತ್ತೆ ಅದನ್ನು ತೊಗೊತೀನಿ. ಇಲ್ಲಿ ಇಲ್ಲಿ x2 ಇದ್ದಿದ್ದು ಈ ಸೈಡ್ ಬಂದರೆ ಏನು ಬರುತ್ತೆ ಇಲ್ಲಿ ಹಾಗಾದರೆ ಈ ಲಾಗ್ ಸೀಕೆಂಟ್ ಸ್ಕ್ವಯರ್ ಎಕ್ಸ್ ಆಗುತ್ತೆ. ಏನು ಈ ಟು ದಿ ಪವರ್ ಆಫ್ ಲಾಗ್ ಸೀಕೆಂಟ್ ಸ್ಕ್ವಯರ್ ಎಕ್ಸ್ ಆಗುತ್ತೆ. ಈ ಲಾಗು ಇದು ಕ್ಯಾನ್ಸಲ್ ಆದರೆ ಏನು ಬರುತ್ತೆ ಸೀಕೆಂಟ್ ಸ್ಕ್ವಯರ್ ಎಕ್ಸ್ ಬರುತ್ತೆ. ಯಾವುದು ಇಂಟಿಗ್ರಲ್ ಫ್ಯಾಕ್ಟರ್ ಒಂದು. ನೆಕ್ಸ್ಟ್ ನಮಗೆ ಇಂಟಿಗ್ರಲ್ ಫ್ಯಾಕ್ಟರ್ ಗೊತ್ತಾಯಿತು. ನೆಕ್ಸ್ಟ್ ಸಬ್ಸ್ಟಿಟ್ಯೂಟಿಂಗ್ ದ ವ್ಯಾಲ್ಯೂ ಆಫ್ ಇಂಟಿಗ್ರಲ್ ಫ್ಯಾಕ್ಟರ್ ಬರ್ಕೊತೀನಿ. ಸಬ್ಸ್ಟಿಟ್ಯೂಟಿಂಗ್ ದ ವ್ಯಾಲ್ಯೂ ಆಫ್ ಇಂಟಿಗ್ರಲ್ ಫ್ಯಾಕ್ಟರ್ ಮಾಡ್ತಾ ಹೋಗೋಣ. ಅವಾಗ ಏನು ಬರುತ್ತೆ ಇಂಟಿಗ್ರಲ್ ಫ್ಯಾಕ್ಟರ್ ಇಂಟು ವೈ ಈಸ್ ಈಕ್ವಲ್ ಟು ಇಂಟಿಗ್ರೇಷನ್ ಆಫ್ ಕ್ಯೂ ಇಂಟು ಇಂಟಿಗ್ರಲ್ ಫ್ಯಾಕ್ಟರ್ ಡಿ ಎಕ್ಸ್ ಅಂತ ತೊಗೊತೀನಿ. ಅವಾಗ ಏನು ಬರುತ್ತೆ ಇದು ಇಂಟಿಗ್ರಲ್ ಫ್ಯಾಕ್ಟರ್ ಏನು ಬಂದಿದೆ ಇಲ್ಲಿ ಸೀಕೆಂಟ್ ಸ್ಕ್ವೇರ್ ಎಕ್ಸ್ ಬಂದಿದೆ. ಸೀಕೆಂಟ್ ಸ್ಕ್ವೇರ್ ಎಕ್ಸ್ ಈ ವೈ ಇಂಟು ಸೀಕೆಂಟ್ ಸ್ಕ್ವೇರ್ ಎಕ್ಸ್ ಅಂತ ಬರ್ಕೊತೀನಿ ಈಸ್ ಈಕ್ವಲ್ ಟು ಇಂಟಿಗ್ರೇಷನ್ ಆಫ್ ಏನು ಬರುತ್ತೆ ಕ್ಯೂ ಅಂದರೆ ಏನು ಬಂದಿದೆ ಇಲ್ಲಿ ಸೈನ್ ಎಕ್ಸ್ ಬಂದಿದೆ. ಏನು ಕ್ಯೂ ಅಂದರೆ ಸೈನ್ ಎಕ್ಸ್ ಅಂತ ಬಂದಿದೆ ಇಂಟು ಇಂಟಿಗ್ರೇಷನ್ ಫ್ಯಾಕ್ಟರ್ ಏನು ಬಂದಿದೆ ಇಲ್ಲಿ ಸೀಕೆಂಟ್ ಸ್ಕ್ವೇರ್ ಎಕ್ಸ್ ಇಂಟು ಡಿ ಎಕ್ಸ್ ಅಂತ ಬರ್ಕೊತೀನಿ. ಇಂಟು ಸೀಕೆಂಟ್ ಸ್ಕ್ವೇರ್ ಎಕ್ಸ್ ಈಸ್ ಈಕ್ವಲ್ ಟು ಇಂಟಿಗ್ರೇಷನ್ ಆಫ್ ಸೈನ್
ಸೈನ್ ಎಕ್ಸ್ ಇಂಟು ಸೆಕೆಂಡ್ ಸ್ಕ್ವೇರ್ ಎಕ್ಸ್ನ 1 ಡಿವೈಡೆಡ್ ಬೈ ಕಾಸ್ ಸ್ಕ್ವೇರ್ ಎಕ್ಸ್ ಅಂತ ಬರ್ಕೋಬೋದಾ, ಕಾಸ್ ಸ್ಕ್ವೇರ್ ಎಕ್ಸ್ ಇಂಟು ಡಿ ಎಕ್ಸ್ ಅಂತ ಬರ್ಕೊತೀನಿ. ಅವಾಗ ಏನಾಗುತ್ತೆ ವೈ ಸೆಕೆಂಡ್ ಸ್ಕ್ವೇರ್ ಎಕ್ಸ್ ಈಸ್ ಈಕ್ವಲ್ ಟು ಇಂಟಿಗ್ರೇಷನ್ ಆಫ್ ಸೈನ್ ಎಕ್ಸ್ ಡಿವೈಡೆಡ್ ಬೈ ಕಾಸ್ ಎಕ್ಸ್ ಅಂತ ಬರ್ಕೋಬೋದಾ, ಸೈನ್ ಎಕ್ಸ್ ಡಿವೈಡೆಡ್ ಬೈ ಕಾಸ್ ಎಕ್ಸ್ ಇಂಟು 1 ಡಿವೈಡೆಡ್ ಬೈ ಕಾಸ್ ಎಕ್ಸ್ ಅಂತ ಬರ್ಕೊತೀನಿ, 1 ಡಿವೈಡೆಡ್ ಬೈ ಕಾಸ್ ಎಕ್ಸ್ ಇಂಟು ಡಿ ಎಕ್ಸ್ ಅಂತ. ಅವಾಗ ಏನಾಗುತ್ತೆ ವೈ ಇಂಟು ಸೆಕೆಂಡ್ ಸ್ಕ್ವಯರ್ ಎಕ್ಸ್ ಈಸ್ ಈಕ್ವಲ್ ಟು ಸೈನ್ ಎಕ್ಸ್ ಇಂಟು ಕಾಸ್ ಎಕ್ಸ್ ಅಂತ ನಮಗೇನು ಬರುತ್ತೆ ಇಲ್ಲಿ ಟ್ಯಾನ್ ಎಕ್ಸ್ ಅಂತ ಬರುತ್ತೆ, ಟ್ಯಾನ್ ಎಕ್ಸ್ ಇಂಟು ಸೆಕೆಂಡ್ ಎಕ್ಸ್ ಡಿ ಎಕ್ಸ್ ಅಂತ ತೊಗೊತೀನಿ. ಏನು ಟ್ಯಾನ್ ಎಕ್ಸ್ ಇಂಟು ಸೆಕೆಂಡ್ ಎಕ್ಸ್ ಡಿ ಎಕ್ಸ್ ಅಂತ ತೊಗೊತೀನಿ. ಬರುತ್ತೆ ವೈ ಸೆಕೆಂಡ್ ಸ್ಕ್ವಯರ್ ಎಕ್ಸ್ಗೆ ಈಸ್ ಈಕ್ವಲ್ ಟು ಇಂಟಿಗ್ರೇಷನ್ ಆಫ್ ಟ್ಯಾನ್ ಎಕ್ಸ್ ಇಂಟು ಸೆಕೆಂಡ್ ಎಕ್ಸ್ ಅಂದರೆ ನಮಗೆ ಗೊತ್ತು ಏನು ಬರುತ್ತೆ ಇಲ್ಲಿ ಸೆಕೆಂಡ್ ಎಕ್ಸ್ ಪ್ಲಸ್ ಸಿ ಅಂತ ತೊಗೊತೀನಿ. ಹಾಗಾದರೆ ನಮಗೆ ಇಲ್ಲಿ ವ್ಯಾಲ್ಯೂ ಕೊಟ್ಟಿದ್ದಾರೆ, ಏನಂತ ಕೊಟ್ಟಿದ್ದಾರೆ ವೈ ಈಕ್ವಲ್ ಟು 5/3 ವೈ ಈಸ್ ಈಕ್ವಲ್ ಟು 0 ಅಂತ ಹೇಳ್ತಿದ್ದಾರೆ. ಸೊ ವೈ ವ್ಯಾಲ್ಯೂ ಬಂದು 0 ಕೊಡೋಣ. ಏನು ವೈ ಈಸ್ ಈಕ್ವಲ್ ಟು 0 ಮತ್ತು ಎಕ್ಸ್ ಈಸ್ ಈಕ್ವಲ್ ಟು 5/3 ಅಂತ ತಗೊತೀನಿ. ಅವಾಗ ಏನಾಗುತ್ತೆ ವೈ ಇರೋ ಜಾಗಕ್ಕೆ 0 ಇಂಟು ಸೆಕೆಂಡ್ ಸ್ಕ್ವಯರ್ ಎಕ್ಸ್ ಈಸ್ ಈಕ್ವಲ್ ಟು ಸೆಕೆಂಡ್ 5/3 ಅಂತ ತೊಗೊತೀನಿ. ಸೆಕೆಂಡ್ 5/3 ಅಂದರೆ ನಾವು ಇದು ನಮಗೆ ಹಿಂಗೆ ಅರ್ಥ ಆಗಲಿಲ್ಲ ಅಂದರೆ ಸೆಕೆಂಡ್ 5/3 ಅಂದರೆ ಕಾಸ್ 5/3 ತೊಗೊಂಬಿಡೋಣ. ಕಾಸ್ 5/3 ಅಂದರೆ ವ್ಯಾಲ್ಯೂ ಬಂದು 2 ಬರುತ್ತೆ. ಏನು ಬರುತ್ತೆ ವ್ಯಾಲ್ಯೂ ಬಂದು 2 ಬರುತ್ತೆ. ಆಗೇನಾಗುತ್ತೆ ಇಲ್ಲಿ 2 ಪ್ಲಸ್ ಸಿ ಅಂತ ತೊಗೊತೀನಿ. ಹಾಗಾದ್ರೆ ವ್ಯಾಲ್ಯೂ ಸಿ ವ್ಯಾಲ್ಯೂ ಗೊತ್ತಾಯಿತು ನನಗೆ, ಸಿ ಈಸ್ ಈಕ್ವಲ್ ಟು -2 ಅಂತ ಮಾಡ್ಕೊಂಡಾಗಾಯ್ತು. ಹಾಗಾದ್ರೆ ನಮಗೆ ಸಿ ವ್ಯಾಲ್ಯೂ ಗೊತ್ತಾಯಿತು. ನೆಕ್ಸ್ಟ್ ಇದೇ ಫಾರ್ಮ್ನೆ -2 ಅಂತ ಬಂದಿರೋದನ್ನೇ ಸಿ ಜಾಗಕ್ಕೆ ಹಾಕೊಂಡು ಹೋಗೋಣ. ಅವಾಗ ಏನಾಗುತ್ತೆ ವೈ ಸೆಕೆಂಡ್ ಸ್ಕ್ವಯರ್ ಎಕ್ಸ್ ಈಸ್ ಈಕ್ವಲ್ ಟು ಸೆಕೆಂಡ್ ಎಕ್ಸ್ ಪ್ಲಸ್ ಸಿಗೆ ಏನು ಅಂತ ಬರುತ್ತೆ ಇಲ್ಲಿ -2 ಅಂತ ಬರ್ಕೊತೀನಿ, -2 ಅಂತ. ಆವಾಗ ವೈ ಈಸ್ ಈಕ್ವಲ್ ಟು ಸೆಕೆಂಡ್ ಸ್ಕ್ವೇರ್ ಎಕ್ಸ್ನ ಇಡೀ ಡಿನಾಮಿನೇಟರ್ಗೆ ಹಾಕ್ಕೊಂಡ್ಬರ್ತೀನಿ. ಸೆಕೆಂಡ್ ಎಕ್ಸ್ ಡಿವೈಡೆಡ್ ಬೈ ಸೆಕೆಂಡ್ ಸ್ಕ್ವೇರ್ ಎಕ್ಸ್ -2 ಡಿವೈಡೆಡ್ ಬೈ ಸೆಕೆಂಡ್ ಸ್ಕ್ವೇರ್ ಎಕ್ಸ್ ಅಂತ ಬರ್ಕೊತೀವಿ. ಆವಾಗ ಏನಾಗುತ್ತೆ ಇಲ್ಲಿ ವೈ ಈಸ್ ಈಕ್ವಲ್ ಟು ಇದು ಕ್ಯಾನ್ಸಲ್ ಆಗುತ್ತೆ. 1 ಡಿವೈಡೆಡ್ ಬೈ ಸೆಕೆಂಡ್ ಎಕ್ಸ್ ಅಂತ ನಮ್ಗೆ ಗೊತ್ತು ಏನು ಕಾಸ್ ಎಕ್ಸ್ ಅಂತ ಬರ್ಕೊತೀವಿ, -2 ಸೆಕೆಂಡ್ ಸ್ಕ್ವೇರ್ ಎಕ್ಸ್ನ ನಾನು ಕಾಸ್ ಸ್ಕ್ವೇರ್ ಎಕ್ಸ್ ಅಂತ ಬರ್ಕೊತೀನಿ. ಅವಾಗ ಏನಾಗುತ್ತೆ ವೈ ಈಸ್ ಈಕ್ವಲ್ ಟು ಕಾಸ್ ಎಕ್ಸ್, ಇದು ಎರಡಲ್ಲೂ ಕಾಮನ್ ಇರೋದ್ರಿಂದ ಕಾಸ್ ಎಕ್ಸ್ ನಾನು ಕಾಮನ್ ತೆಗೆದ್ರೆ 1 - 2 ಕಾಸ್ ಎಕ್ಸ್ ಅಂತ ಬರುತ್ತೆ. ಹಾಗಾದ್ರೆ ನಮ್ಗೆ ಇವಾಗ ಆನ್ಸರ್ ಗೊತ್ತಾಯ್ತಾ, ಏನು ಬರುತ್ತೆ ವೈ ಈಸ್ ಈಕ್ವಲ್ ಟು ಕಾಸ್ ಎಕ್ಸ್, ಇದು 1 - 2 ಕಾಸ್ ಎಕ್ಸ್ ಅಂತ ಬರ್ಕೊತೀವಿ.